ಅಂಗರಾಜನ್ ದಿನ 15 ಕಳೆದರು ಕೌರವೇಶನ ಕಣ್ಣಿಗೆ ಬೆಳಗಲಿಲ್ಲ ಜಯಲಕ್ಷ್ಮಿಯ ಜಯ. ನಮ್ಮಿ ಸ್ವರ್ಣ ಸ್ವಪ್ನಗಳೆಲ್ಲವೂ ಎಲ್ಲಿ ಬಂಜೆಗನಸಾಗುವವು? ಈ ಮೌನವೇಕೆ ಅಂಗರಾಜನೇ? ಮಾವನವರ ಮಾತಿನ ಪ್ರಶ್ನೆಗೆ ಮೌನವೇ ಉತ್ತರ. ಮೌನಕ್ಕೆ ಅರ್ಥ ಇವದೇನು ಅಂಗರಾಜನೇ? ಸಾಮ್ರಾಟ ಏನೆಂದು ನಾಲಿಗೆ ನುಡಿಸಲಿ? ಸಿಕಂಡಿಯ ನೆವದಲ್ಲಿ ಬಿಲ್ಲು ಬಾಣಗಳ ಬಿಟ್ಕೊಂಡು ಬಲಿಯಾದರೂ ಭೀಷ್ಮಾರ್ಯರು ಅರ್ಜುನನ ಹಂಬುವಿಗೆ. ಮಗನ ಮರಣದ ವಾರ್ತೆಯಲ್ಲಿ ಕಳೆ ಬರವ ಕಳೆದೊಗೆದು ಕೈಲಾಸವಾಸಿಗಳಾದರೂ ದ್ರೋಣಾಚಾರ್ಯರು. ಇಂತಿವರ ರೀತಿ ನೀತಿಗಳನ್ನು ನೋಡುತ್ತೀರೆ ಒಂದೊಮ್ಮೆ ರೋಷದ ಉದ್ರೇಕದಲ್ಲಿ ರಕ್ತದ ಬೆಂದು ಬೆಂಡಾಗುವುದು, ಮತ್ತೊಮ್ಮೆ ಕಣ್ಣಲ್ಲಿ ಕಂಬನಿ ತುಂಬಿ ಬುದ್ಧಿ ಬದಿರವಾಗುವುದು. ಮಾಡುವುದೇನು ಅಂಗರಾಜನೇ? ಸಾಮ್ರಾಟ ಪಿತಾಮಹ ಭೀಷ್ಮ ಗರಡಿಯಾಚಾರ್ಯ ದ್ರೋಣರು ಎಲೆ ತಟ್ಟಿ ಮನ ಮುಟ್ಟಿ ಯುದ್ಧ ಮಾಡಿದ್ದರೆ ಏನೆಂದು ನಾಲಿಗೆ ನುಡಿಸಲಿ? ಕೌರವೇಶ ಭೀಷ್ಮ ದ್ರೋಣರು ದೇಹಗಳನ್ನು ನಿನಗೆ ಬಿಟ್ಟುಕೊಟ್ಟು ಆ ಪಾಂಡವರ ಮನ ತುಂಬಿ ಮಮತೆಯನ್ನಿಟ್ಟು ಧರ್ಮದ ಬದುಕೆ ದೊಡ್ಡ ತೋರಿದರು ಕೈತವನ ಕಟ್ಟ ಕಡೆಗೆ. ನಿಂದೆಯನ್ನು ನುಡಿದಲವೋ ಕರ್ಣ, ತಾರ್ಕಿಕರ ತಾಳದಲ್ಲಿ ತುಂಬಿದುದು ಕೀರ್ತಿಯ ಹಂಬಲ ನಿನ್ನ ಅಂಗಾಂಗದಲ್ಲಿ. ಅಂಗರಾಜನೇ, ಮೊದಲು ನಿನ್ನ ಆತ್ಮ ಪ್ರೌಢಮಿಗೆ ಗುಡಿ ಕಟ್ಟುವಿ, ಆಮೇಲೆ ರಾಜನಿಷ್ಠೆಯ ಬೇರನ್ನೇ ಕಿತ್ತೊಗಿವೆ. ಹೊತ್ತು ಬಂದಾಗ ನೀನು ಸೂಚಿಸಲು ಬಂದೆ ಸಾಮ್ರಾಟ. ತಿಳಿದುದಿದ್ದರೆ ಸಾರ ಕೌರವ ವೀರ, ಜೇನು ನಾಲಿಗೆಗಳನ್ನೆಲ್ಲ ದೂಡಾಚೆಗೆ ದೂರ. ಕೈ ಹಿಡಿದ ಕಾಂತೆಯೇ ನಿಜ ಮಂತ್ರಿ, ಮಿಕ್ಕವರೆಲ್ಲ ತಂತ್ರಗಳ ಜಂತ್ರಿ. ಕೌರವೇಶ ಹೆಣ್ಣಿಗಿಬ್ಬಡಿ ಹೆಣ್ಣು, ಜಯಲಕ್ಷ್ಮಿ ಎಂಬ ಹೆಚ್ಚಿನ ಹೆಣ್ಣು. ಎಲೆ ಭಾನುಮತಿ, ನಿತ್ಯ ಮಾಡುತ್ತೀಯರು ಮುತ್ತಜ್ಜ ಭೀಷ್ಮ ಹೆಣದ ಬಡವಿಯ ಮೇಲೆ. ಬಿತ್ತಿಯನು ದ್ರೋಣ, ಕಲ್ಲಾಗಿ ಬಿತ್ತಿಯನು ದ್ರೋಣ ಬಾಣ ಮಂತ್ರದಲ್ಲಿ. ಕರ್ಣರಾಜನ ಹೊರತು ಬೇರೊಬ್ಬ ಗಂಡುಗರಿಗಳೇ ಇಲ್ಲ, ಇನ್ನಿವನೇ ಕೌರವರ ಸೇನೆ ನಡೆಸಬಲ್ಲ. ಸ್ನೇಹದ ವಜ್ರ ಬಂಧನದಲ್ಲಿ ಗುರುಕುಲದ ಪ್ರೀತಿಯ ಧಕ್ಕೆಯಲ್ಲಿ ದುರ್ಯೋಧನನ ಪ್ರೇಮಾಮೃತ ಪಂಕ್ತಿಯಲ್ಲಿ ಯಾವಾಗಲೂ ಹೋಗೊಟ್ಟೆ ಕೌರವೇಶನ ಒಳದೊನೆಯ ಕೂಗಿಗೆ. ಚಿಂತಿಸದಿರಿ ಅನ್ನಯ ದೊರೆ, ಆ ಪಾಂಡವರ ಪಡಗಳಲ್ಲಿನ ಗರ್ಜನೆಗಳೆಂಬ ಬೇರ್ತೆರೆಗಳನ್ನಡಗಿಸಿ ಕಟ್ಟ ಕಡೆಗೆ ಆ ಪಡಗಳೆಲ್ಲ ಕುಡಿದಿಟ್ಟು ಬಿಡುವುದು ಎನ್ನಯ ಈ ಅಗಸ್ತ್ಯ ಶಕ್ತಿಯ ಧನಸ್ಸು. ಓ ರಾಧೆಯರೇ, ನಿನ್ನನ್ನಾರು ಅರಿಯದವರಿಲ್ಲ. ಆತ್ಮಸ್ತುತಿ ಏಕೆ ಅಂಗರಾಜನೇ? ಈ ಅಶ್ವತ್ಥಾಮನ ಎದುರಿನಲ್ಲಿ ಓ ಧಾರ್ತು ರಾಷ್ಟ್ರನೇ, ವಿಜಯೋನ್ಮಾದ ಪ್ರಮತ್ತ ಪಾಂಡವರ ಎದುಗೊಬ್ಬಿದ ನೆನಸತ್ತು ನನ್ನ ಧನುಸ್ಸಿಗೆ ಮುಕ್ಕು. ನನ್ನ ತಂದೆಯನ್ನು ಕೊಂದ ಕೌಂತಿಯರ ನೆತ್ತರವನ್ನು ನುಣ್ಣಗೆ ನೆಕ್ಕಲು ಚಚ್ಚರನೆ ಚರಾಳಿಸುತ್ತಿದೆ ರೋಷಾಗ್ನಿ. ಅಲ್ಮಸದಿದೆ, ಬಿಲ್ಲೆತ್ತಿದೆ, ಉರಿಯ ಮುಟ್ಟಿಸುವ ಸೇಡು ನನ್ನಲ್ಲಿ. ಹಸ್ತಿನಾವತಿಯ ಸಾಮ್ರಾಜ್ಞಿ ಪಥದಲ್ಲಿ ನಿಂತು ನುಡಿಸುತ್ತಿರುವೆ ನಾಲಿಗೆಯ. ಕರ್ಣ ರಾಜನ ರಕ್ತದಲ್ಲಿ ಪೋಣಿಸಿಕೊಂಡಿದೆ ಅಮಾನುಷ ದಾನಿಯ ವೃತ್ತಿ. ವಿಚಾರವಿಲ್ಲದ ದಾನ ಭೂಮಿಯ ಬಾಳಿಗೆ ಕಪಟ. ಇದಲ್ಲದೆ ಗುರು ಶಾಪಿತನು ಈ ಕರ್ಣರಾಜನು. ಈ ಗುಟ್ಟನ್ನು ಲೋಕ ಸಾಕ್ಷಿಯಾದ ಆ ಸೂರ್ಯ ಕಾಣದನ್ನ ಆ ಸಾವಿತ್ರಿ ಸಮಾನವಾದ ಈ ಗರತಿಯ ಕಣ್ಣ ಭಾನುಮತಿ, ಸತಿ ಧರ್ಮಕ್ಕಾಗಿ ಶಾಸ್ತ್ರಗಳ ತೋರಿದ ಗೆರೆಯೋಳಿರುತ್ತಿರು. ವೇದ ಪರಿಷತ್ತುಗಳ ವಾಣಿಯ ವಿಪರ್ಯಾಸ ಮಾಡಿ ಸ್ತ್ರೀಯರಿಗಾಗಿ ಗಂಡಸರು ಕಟ್ಟಿದ ಶಾಸ್ತ್ರಗಳ ಕಟ್ಟು ಕಟ್ಟಳೆಗಳೆಂಬ ಕಬ್ಬಿಣ ಸರಪಳಿಗಳ ಯಮ ಸಂಗಮದಲ್ಲಿ ಹೆಣ್ತನವು ಕಿರಿದಾಗುತ್ತಿರಲು ಸಂಸಾರ ರಥದ 2 ಚಕ್ರಗಳಲ್ಲೊಂದು ಅಬಲವಾಯಿತು.
ಗಂಡನ ಬಾಯಿಂದ ಬಂದ ಪ್ರತಿಯೊಂದು ಅಕ್ಷರವನ್ನು ಅನುಸರಿಸಿ ಆಚರಿಸಿ ಗರತಿಯ ಧರ್ಮದ ಗುಟ್ಟು ತಿಳಿಸಿಕೊಟ್ಟಳ ಸಾವಿತ್ರಿ ಅಂದು ಯಮನ ಸೋಲಿನ ಅಮೃತ ರಂಗವಲ್ಲಿ ಬರೆದಿಟ್ಟು. ಆದರೆ ನೀ ಅದನ್ನು ಮರೆತು ಬಿಟ್ಟು ಹೆಂಡತಿಯೇ ಗಂಡನಿಗೆ ಜ್ಞಾನ ಮಾಲೆ ಎಂದು ಸಾರುತ್ತಿದೆ ಕವಿಯ ವಾಣಿ, ಮತ್ತದನ್ನೇ ಪುಷ್ಟೀಕರಿಸುತ್ತಿದೆ ಶುಕ್ರವಾಣಿ. ನಾಥ, ಒಳಗೆ ಧರ್ಮ ಬೆಂದು ಬೆಂಡಾಗುತ್ತಲಿದೆ, ಹೊರಗೆ ನಿಮ್ಮ ಕರದಿಂದ ಹೊತ್ತಿಸಿದ ಸೇಡಿನ ಕಿಚ್ಚು ಉರಿ ನಾಲಿಗೆ ಚಾಚಿ ಸಮಸ್ತ ಕುರು ರಾಜ್ಯವನ್ನಪ್ಪಿಕೊಂಡಿದೆ ಬಾಚಿ. ಹಸ್ತಿನಾವತಿಯ ನೆತ್ತಿಯಿಂದ ಹಾರಿ ಬೀಳುವ ರಕ್ತ ಜಲಪಾತ ನರಮಾಂಸ ನಾಥ. ಕುರು ರಾಜ್ಯದೊಳಗಿನ ಮಕ್ಕಳುಗಳ ಚೀತ್ಕಾರ ಹಾಹಾಕಾರ. ನಾಥ, ಇಂಥ ಸಂಕ್ರಾಂತಿಯ ಸಮಯದಲ್ಲಾದರೂ ಸತಿಯ ಸದುಪದೇಶಕ್ಕೆ ಕಿವಿಗೊಡಿ. ಕಾಲ ಕಳೆಯುವುದೇಕೆ ಕೌರವೇಶ ಅನುಜೋಕೆ ಇಂಥ ಚಾಂಚಲ್ಯಕ್ಕೆ ಚಾಪಲ್ಯ ಚಡಾಳಿಸಿದರೆ ಮಾಯೆ ಮಾಯೆ ಬೃಹಸ್ಪತಿಯ ಬುದ್ಧಿಗೂ ಭ್ರಮೆ. ಓ ಪ್ರಬುದ್ಧ ಭಾರತನೇ, ಯುದ್ಧವೇ ಅನಿವಾರ್ಯವಾದರೆ ಕಟ್ಟು ಸೇನಾಪತಿಯ ಪಟ್ಟ ಗುರುಪುತ್ರ ಅಶ್ವತ್ಥಾಮಾರ್ಯನಿಗೆ ರಣಕಾಳಿಯ ಕೆದರ್ ಮುಡಿ ಬಿಡಿದು ಬರೆದು ಬದಲಿಸುವನು ಭಾರತದ ಪುಟಗಳನ್ನು ಈ ದ್ರೋಣ ಪುತ್ರನು. ಇನ್ನುಳಿದ ಕೌರವಾಂಗನೇರ ಕುಂಕುಮ ಗಟ್ಟಿಯಾಗಿ ಉಳಿಯುವುದು. ಅಶ್ವತ್ಥಾಮಾರ್ಯನೋರ್ವನೇ ಅಪ್ರತಿಮ ಮಲ್ಲ ಇಂದಿನ ಕುರು ಜೀವನ. ಸುಯೋಧನ ಯಮನ ಕೋಣವ ಕುತ್ತಿಕೊಳ್ಳುವಂತಹ ನಿನ್ನ ಕುಲದವನಾಗಿರದಿದ್ದರು ಕೇವಲ ನಿನ್ನ ಕುಲದ ರೀತಿ ನೀತಿಗಳನ್ನೇ ತನ್ನ ಉಸಿರಿನಲ್ಲಿ ತುಂಬಿಕೊಂಡಿರುವ ಈ ಕಟ್ಟಾಳು ಕಳ್ಳನಿಗೆ ಕಟ್ಟೋ ಸೇನಾಧಿಪತಿಯ ಪಟ್ಟ. ಶಕುನಿ ಮಾವನವರೇ, ಕುಲಾಭಿಮಾನದ ಕಿಡಿಯ ನೇಕೆ ಬಗೆಯುತ್ತಿರುವೆ. ಸತ್ಯಾನ್ವೇಷಣೆ ಗುಣ ಶೋಧನೆಗಳ ಕುರುಡು ಕುಲಾಭಿಮಾನ ಅಕ್ಷಯ ರೋಗಿಗೆ ಆಯುರ್ಮಾನ. ಓ ಕುಟಿಲ ನೀತಿಯ ರಾಜ ಪಂಡಿತರೇ, ನಿಮ್ಮಂತ ಸ್ವಾರ್ಥಿಗಳು ಹುಟ್ಟಿಸಿದ ಕುಲಾಭಿಮಾನದ ಹೊಟ್ಟೆ ಬೆಳೆ ಬೆಳೆದು ಡೊಳ್ಳಾಗಿ ಕಟ್ಟ ಕಡೆಗೆ ಸಿಡಿದು ಬೀಳುವವು ದೇಶಾಗ್ನಿಯ ಕಿಡಿಗಳು. ಆ ಕಿಡಿಗಳೆಲ್ಲ ರುದ್ರ ಜ್ವಾಲೆಗಳಾಗಿ ಹೊತ್ತುವವು ನಾಡಿನ ತುಂಬೆಲ್ಲ. ಆಗ ನಾಡ ತಾಯಿಯ ಒಂದು ಕಣ್ಣಲ್ಲಿ ನೀರು, ಮತ್ತೊಂದು ಕಣ್ಣಲ್ಲಿ ನೆತ್ತರ. ಏನಾದರೇನಂತೆ? ನನ್ನ ಕುಲ ದೀಕ್ಷೆ ಹೊಂದಿದ ನನ್ನ ಗೆಳೆಯ ರಾಧೆಯನಿಗಲ್ಲದೆ ನಿನ್ನ ಗೆಳೆಯ ರಾಧೆಯನಿಗೆ ನಿನ್ನೆಯ ಕುಲ ದೀಕ್ಷೆ ಕೊಟ್ಟವನು ಬ್ರಾಹ್ಮಣ ಕುಲೋತ್ಪನ್ನನಾದ ಭಾರ್ಗವ ರಾಮ. ರಾಜ ಕುಲ ಕುಲ ಎಂದು ತಮ್ಮ ತಮ್ಮಳಿಗೆ ಬಡಿದಾಡುತ್ತಾ ಭಾರತೀಯರು ಕಟ್ಟ ಕಡೆಗೆ ಸರ್ವನಾಶಕ್ಕಾಗಿ ತೆರೆದಿಟ್ಟು ಬಿಡುವರು ಪರರಿಗಾಗಿ ಭಾರತದ ಬಾಗಿಲು. ಇಂದು ನನ್ನ ಕೊರಳಲ್ಲಿ ದಾರವಿರುವಂತೆ ನಿಮ್ಮೆಲ್ಲರ ಕೊರಳಲ್ಲಿಯೂ ದಾರಗಳ ಬಗೆ ಬೇರೆ ಆದರೂ ಹತ್ತಿ ಎಂಬುದೊಂದೇ ವಸ್ತು. ಇಂದು ಈ ದಾರವೇ ದೂರ ಮಾಡುವುದು ನಮ್ಮೆಲ್ಲರ ಸ್ನೇಹದ ವಸ್ತ್ರ ಮುಷ್ಟಿಯೊಳಗಿಲ್ಲ. ಆದ್ದರಿಂದ ಈ ಅಶ್ವತ್ಥಾಮನು ಯಾವ ಬಗೆಯ ದಾರವನ್ನು ಮನ್ನಿಸುವುದಿಲ್ಲ. ಈ ಪ್ರಾಣಿ ಮಾನುಷ ಕುಲದವನೆಂಬುದನ್ನು ಎತ್ತಿ ತೋರಿಸಲಿಕ್ಕೆ ಮನುಷ್ಯತ್ವ ಎಂಬುದೊಂದೇ ದಾರ. ಇಂಥ ಅಭಂಗವಾದ ದಾರವನ್ನು ಧರಿಸುವವರೆಗೂ ಭಾರತೀಯರು ನರಪೇದುಗಳು ನಾಡ ತಾಯಿಯ ಮಾನ ರಕ್ಷಣೆಯಲ್ಲಿ. ರಾಜ, ಇದೇ ತತ್ವದ ತಾವರೆಯ ಗದ್ದುಗೆಯ ಮೇಲೆ ಕುಳಿತುಕೊಳ್ಳಲು ಬರಲಿರುವನು ನವಯುಗದ ಕಾರಣ ಪುರುಷ. ಸಾಮ್ರಾಟ, ಬರೀ ಮಿದುಳು ಮಲ್ಲನ ಕವನ, ದಿವ್ವಕ್ಕಿಯ ಸ್ವರ ಅಶ್ವತ್ಥಾಮ, ಕುಣಿಬಳ ಕದನ ಕಾಳಿ ಕರಾಳಿ ಕವಿಯ ಕವಿತೆಗೆ ಕಲ್ಪಿತ ತಾನಾಗಿ ಕಟ್ಟುವುದು ನವಭಾರತವನ್ನು. ಓ ರಾಧೆಯರೇ, ಬರೀ ಮಿದುಳು ಮಲ್ಲನು ತನ್ನ ಬುದ್ಧಿ ಪರಾವಳಿಯಲ್ಲಿ ಏಕಾಗ್ರತೆಯ ಏಕಾಂತದಲ್ಲಿ ಬರೆದಿಟ್ಟ ಧನುರ್ವೇದದ ದಿಪ್ತಿಗೆ ಅಣುವಿನ ಅದಳು ತೆಕ್ಕೆಗೆ ಇಂದು ಈ ಭೂಲೋಕವೇ ಮರೆ ಹೊಕ್ಕಿರುವಾಗ ನಿನ್ನ
ಗುರುಪುತ್ರ, ಗುರುಪುತ್ರನ ಕದನ ಕಲೆಯ ಕೊಕ್ಕು ನಿಮ್ಮ ಹಗೆಗಳ ಹೊಟ್ಟೆಯೊಳು ಹೊಕ್ಕು ಕಿತ್ತುತ್ತಲವರ ಕರುಣಗಳ ಕಟ್ಟುವವು ಕರುಣ ಮಾಲೆಯನ್ನು. ಆದ್ದರಿಂದ ಕಟ್ಟು ಸೇನಾಪತಿಯ ಪಟ್ಟ ಗುರುಪುತ್ರ ಅಶ್ವತ್ಥಾಮಾರ್ಯನಿಗೆ ಕಟ್ಟ ಕಡೆಗೆ ಮಂಗಲವಾಗುವುದು ಸಮಸ್ತ ಭಾರತಕ್ಕೆ. ಭಾನುಮತಿ, ನೀನು ಹಸ್ತಿನಾವತಿಯ ಸಾಮ್ರಾಜ್ಞಿ ಆದರೇನಂತೆ ದುರ್ಯೋಧನನ ಚರಣದಾಸೆ. ಬರೀ ಚರಣದಾಸಿ ಅಲ್ಲ, ಸತಿಯು ಪತಿಯ ಮಸ್ತಕಕ್ಕೆ ಉಪದೇಶಿ. ನಾನಂತೂ ಕುರುಭೂಮಿಯ ರಾಣಿ. ಕುರುಭೂಮಿಯ ರಾಣಿ ಎಲೆ ಭಾನುಮತಿ, ನಾನೇ ಹೊರಟು ಹೋಗುತ್ತೇನೆ. ಓ ಹಸ್ತಿನಾವತಿ, ಕುರುಕುಲಕ್ಕೆ ಈ ನೀತ ಶಕುನಿ ಎಸಗಿದ ಅನ್ಯಾಯಕ್ಕೆ ನೀನೇ ಸಾಕ್ಷಿ. ನಾನಂತೂ ಕುರುಕುಲದ ಸತ್ಯ ಪಕ್ಷಪಾತಿ. ಯಾರಲ್ಲಿ ಹೋಗಿ ಸೇನಾಧಿಪತಿಯ ವಸ್ತ್ರ ಅಲಂಕಾರಗಳನ್ನು ತೆಗೆದುಕೊಂಡು ಬನ್ನಿ. ಸೇನಾಧಿಪತಿ ಕರ್ಣ ಮಹಾರಾಜರಿಗೆ ಮಂಗಳವಾಗಲಿ. ಕುರು ಮಹಾರಾಜರಿಗೆ ಸೇನಾಧಿಪತಿ ಕರ್ಣ ಮಹಾರಾಜರಿಗೆ, ಸೇನಾಧಿಪತಿ ಕರ್ಣ ಮಹಾರಾಜರಿಗೆ. ಶಕುನಿ ಶಸ್ತ್ರಗಳಿಲ್ಲದೆ ಕುರುಕುಲವನ್ನೇ ನಿರ್ನಾಮ ಮಾಡುವ ಪಣ ತೊಟ್ಟಿದ್ದ ಈ ಶಕುನಿಯ ಮುತ್ಸದ್ದಿತನದಿಂದ ಪಾಂಡವರ ಪಾಲಿಗೆ ಯಮನಾಗಿದ್ದ ಅಶ್ವತ್ಥಾಮನನ್ನು ಇನ್ನು ಆ ದುರ್ಯೋಧನನನ್ನಾರೂ ರಕ್ಷಿಸಲಾರರು ಇಂದಿನ ಭಾರತದಲ್ಲಿ. ಆ ಪಾಂಡವರೊಂದು ಪುಣ್ಯದ ಪರ್ಣಶಾಲೆ. ಈ ಕೌರವರೋ ದಿಕ್ಕಿರಿದು ತುಂಬಿರುವ ಕ್ರಿಮಿಕೀಟಕಗಳ ಕೇಂದ್ರ. ಆಷಾಢ ಮಾಸದಲ್ಲಿ ಬೀಸಿ ಬರೆಯುವ ರಕ್ಕಸ ಗಾಳಿ ಭೂಮಿ ಆಕಾಶದಲ್ಲೆಂದು ಒಂದಾಗುವುದು ಅಂದೇ ನಮ್ಮ ಶಶಂಪ್ರತಿಶಾತ. ಈ ಕುರುಕುಲ ವಿನಾಶ ನಾಟಕವ ಈ ಜಗದ್ರಂಗ ಭೂಮಿಯ ಮೇಲೆ ಜರುಗಿಸುತ್ತಿರುವ ಈ ಶಕುನಿಯ ಮುತ್ಸದ್ದಿತನಕ್ಕೆ ಈ ಜಗತ್ತು ತನ್ನೊಲುಮೆಯನ್ನೇ ತಿರಸ್ಕಾರವನ್ನೇ ನೀಡಲಿ. ತತ್ವ ಗುರುತ್ವ ಕುರುಕುಲಕ್ಕೆ ನಾನಾವ ರೀತಿಯಲ್ಲಿ ವೈರಿಯಾದೆ ಎಂದು ಗತಕಾಲದವನಿಗೆ ಎತ್ತರೆತ್ತರೆದು ನೋಡಿದರೆ ಹೆಣ್ಣಿಗೆ ಕಟ್ಟುವವು ಕಗ್ಗೊಲೆಯ ಕರಾಳ ದೃಶ್ಯಗಳು. ಅಯ್ಯೋ
ಒಡೆಯುವ ಒಡಲಿನೋಳು ಬಡ ಬೃಷಿಕಿಯೇ ಏನೊಂದು ಕಾರಣವಿಲ್ಲದೆ ನನ್ನ 100 ಜನ ಸಹೋದರರೊಡನೆ ನನ್ನ ಜನ್ಮದಾತನನ್ನು ಬಂಧನದಲ್ಲಿರಿಸಿ ಒಂದು ಇಡೀ ಅನ್ನ ಒಂದೇಳಲ ನೀರು ಒಂದೇ ಒಂದು ಇಡೀ ಅನ್ನ ಒಂದೇಳಲ ನೀರು ಕೇವಲ ಶಿವಿನಿಂದಾಗಿ ನನ್ನ ಜನ್ಮದಾತನೊಡನೆ ನನ್ನೊಡನಾಡಿಗಳು ನರಳಿ ನರಳಿ ನಿತ್ರಾಣವಾಗಿ ನಿಶ್ವಾಸವಾಗುವುದ ನೆನಪಿಸಿಕೊಂಡರೆ ನನ್ನೆದೆಯಲ್ಲಿ ಭಯಾನಕ ನಡುಕ, ನನ್ನ ಕೈಕಾಲುಗಳಲ್ಲಿ ಕಂಪನ, 100 ನೋವುಗಳು ಒಮ್ಮೆಲೆ ನನ್ನೆದೆಯ ಇರಿದಂತೆ ಭಾಸ. ಅದಾರುಣ ದುಷ್ಟ ನನ್ನ ಸ್ಮೃತಿ ಪಟಲದಿಂದ ಅಳಿಯದೆ ಉಳಿದು ಕರುಣೆ ಕರಗಿ ಹೃದಯ ಅಂತೆಯೇ ತನ್ನ ಮನಗಳ ಕಾಣಿಕೆಗೈದಿರುವೆ ಸೇಡೆಂಬ ಸೈತಾನನಿಗೆ ಹಿತ ಶತ್ರುವಿನ ರೂಪ ಹಿತ ನುಡಿಯ ಸವಿಯೊಡ್ಡಿ ಪುಣ್ಯ ಪಾಪಗಳ ಪರವಿಲ್ಲದೆ ಕುರುಕುಲ ವಚನಿಸುವಂತೆ ಸಗಿದೆ ನನ್ನ ದ್ವೇಷ ಸಾಧನೆಗಾಗಿ. ಎಲ್ಲವೋ ಅಂದ ಪುತ್ರ ಅಂದು ಕೊಂದೆಂದ 100 ಜನ ಬಂಧುಗಳ ಅಂದು ಕೊಂದೆಂದ 100 ಜನ ಬಂಧುಗಳ ಕಿಚ್ಚಿನುರಿಯ ನೆಟ್ಟಿರಬೇಕರುಳಿನ ನಿನ್ನ ಕಡೆಯ ಗಳಿಗೆಯೋ ನಿನ್ನನ್ನು ಮಡುವಿನಲ್ಲಡಗುವ ಮೊಸಳೆಯನ್ನಾಗಿ ನಾ ಮಾಡದಿರೇ ನನ್ನ ಎತ್ತಾಯಿಯ ಉದಿರು ಆದರದ ಬಸಿರು ಅಜ್ಜ ಮುತ್ತಜ್ಜನ ದೇಹ ಘಟ ವ್ಯಭಿಚಾರ ವೇದಿಕ. ಏನು ನರೇಶ, ನಿಮ್ಮದೇಕಿಲ್ಲಿ ಪ್ರವೇಶ? ಶಾಸ್ತ್ರ ಚರ್ಚೆಯ ಸಭೆಯ ಸ್ಥಾನವಿದಲ್ಲ, ವೇದಾಂತಿಗೆ ವಿರಾಮ ರಂಗವಿದಲ್ಲ. ನೀನು ಪೂರ್ಣ ಮಾನವನು, ದೇವ ಮಾನವನು, ಮತ್ತೆ ಮಹಾತ್ಮನು. ಇಂದಿನ ಪೃಥ್ವಿಯಲ್ಲಿ ನಿನಗಾವ ವೈರಿ ಎಂಬುವರಿಲ್ಲ ಈ ಸಮಸ್ತ ಮಾನವ ಕುಲದಲ್ಲಿ. ಶ್ರೇಷ್ಠ ಚಡಾಳಿಸಿದೆ ನಿಮ್ಮೆದೆಯೊಳ ಅಂಗರಾಜ. ಪರಿಹಾಸ್ಯವಲ್ಲ ಪೃಥದೇವಿ ಪುತ್ರ, ನಿಜ ಸ್ಥಿತಿಯನ್ನು ಅರಿವಿದೆ ನಿಮ್ಮ ಬಗೆಗೆ ಇರುವ ನನ್ನೆದೆ ಶಬ್ದ ಚಿತ್ರಿಸಿದನಷ್ಟೇ. ಧರ್ಮರಾಜ ರಾಜ ವಿದ್ಯಾಗರ್ವಿತನು ನೀನಲ್ಲ, ಬಂಧುಗಳ ಅದ್ಭುತದ ಶ್ರೇಷ್ಠಿಗಾಗಿ ಬಂದಿರುವ ತ್ಯಾಗಮೂರ್ತಿ ನೀನು. ತರವಲ್ಲ ನಿಮಗೆ ಮಾರಿಯ ತೆರೆದ ಬಾಯೋಳು ಬಂದು ಬೀಳುವುದು. ಮಾರಿಯ ತೆರೆದ ಬಾಯಿಯಲ್ಲ ಭೂಮಿ. ಈ ಧರ್ಮರಾಜನಿಗೆ ಕರ್ಣರಾಜನು ಥಳನ ಬಡಿದ ಪುಡಿ ಪುಡಿ ಆಗುವ ಮಾಯೆ ಪಟಲಗಳೆಲ್ಲ ಈ ನಾಟಕದಲ್ಲಿ ಪುಣ್ಯ ಪಾಪಗಳು ಇಲ್ಲಿ ಮೈಯ ಮೆತ್ತಮರೆತ್ತರ್ಗಸರು ಕೈವಲ್ಲದ ಕುಸುರು. ಅದೇತಕೋ ನನ್ನೆದೆಯಲ್ಲಿ ಕರುಣೆಯ ಕೂಗೆದ್ದಿದೆ. ದೂರಾಗು ಧರ್ಮರಾಜನೇ, ಕಳಿಸಿಕೊಡ ನಿನ್ನ ಕಪಟಿ ಕೃಷ್ಣಾರ್ಜುನರನ್ನು. ನೀ ತೋರುವ ಕರುಣೆ ನನಗೆ ಕಕ್ಕಸ ಕಠೋರ. ನನಗಾಗಿ ನೀ ಸುರಿಸುವ ಕರುಣಾರಸ ನನ್ನೆದೆಗೆ ತಪ್ತ ತವರರಸ. ಅಯ್ಯೋ ಅದೇತಕೋ ಇನ್ನಾವ ನೆವಕೋ ಮರುಗುತ್ತಿದೆ ನನ್ನ ಮನ. ತಿಳಿಯದು ಇದರ ಮರ್ಮ. ನಿಮಿಷದೆ ಆಗಿವರಿ ನೆತ್ತರ್ಗೆಸರಿನೋ ಧರ್ಮ. ನೀಲಕಂಠರ ನೀಳೆಯ ಈ ಕ್ಷತ್ರ
ವೀರರಿಗೆ, ಓ ರಣಕಲಾ ಪಂಡಿತರೇ, ನನ್ನೋಳುವ ಬಿಲ್ಲು ವಿದ್ಯೆಯನ್ನು ನಿನಗೆ ತೋರಿಸಿ ನಿನಗೆ ಮೆಚ್ಚಿನ ವೀರನಾಗುವೆ. ಮಹಾತ್ಮನೇ, ಮಹಾತ್ಮನೆಂದು ಕರೆದರು ಕರ್ಣರಾಜನ್. ಯೋಗದ ದಿವ್ಯ ಶಕ್ತಿಗಳು ಪವಾಡಗಳನ್ನೇನು ಮಾಡಿಲ್ಲ. ನಾನೇನು ಮಾಯಾ ಕೋಲಾಹಲವಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ. ಆದರೂ ಸತ್ಯವನ್ನು ಕಡೆದ ಕೆತ್ತಿದ ಆನಂದ ಮೂರ್ತಿ ನೀನು. ಯುದ್ಧಕ್ಕೆ ಸಿದ್ಧನಾಗು. ಯುದ್ಧಕ್ಕೆ
ನನ್ನನ್ನು ಉದ್ದೇಶಿಸಿ ಆಡೋಂಗೆ ಕಾಣುತ್ತಿದೆ ಮದವಂಶಿ. ನಿನ್ನ ಒಳಗಣ ರೀತಿ ನೋಡಿದರೆ ಭೀತಿಯೇ ಬರುತ್ತದೆ, ಆದರೆ ಹೊರಗಣ ರೀತಿ ನೋಡಿದರೆ ಅವನವನು ಅಳಸಿದಂತೆ ಕಾಣುತ್ತದೆ. ಏತರ ಮೇಲಿಂದ ಎರಡನೇ ಗಂಡಸನ್ನು ಕೂಡ ಹೆಗ್ಗಿಲ್ಲದೆ ಹರಟೆ ಹೊಡೆಯುತ್ತಿದ್ದಿ, ಆದ್ದರಿಂದ ನೀನಾಡುವ ರೀತಿ ಅಳಸಿದ ಹಂಬಲಿಯಂತೆ. ಹಳಸಿದ ಅಂಬಲಿಗೆ ಆಸೆ ಮಾಡಿಕೊಂಡು ಬಂದ ಹೇಸಿ ನಾಯಿ ಎನ್ನಬೇಕಾದಿತ್ತು ನಿನಗೆ. ಎಲೆ ಮದವಂಶಿ, ಆ ಚಂದ್ರನಂಗ ಈ ದುಂಡಾದ ಮುಖದಾಗ ಕಪ್ಪು ಇರ್ಬೇಕಂತಂದು ನಾಯಿ ಬೊಗಳುತ್ತದೆ. ಬೊಗಳುವ ನಾಯಿ ಕಚ್ಚುವುದಿಲ್ಲ ಅಂತ ಅದರ ಅಂಜಿಕೆಯು ನನಗಿಲ್ಲ ಶಂಕದತ್ತ. ಎಲೆ ಮದವಂಶಿ, ನನ್ನ ಮಾತನ್ನು ಸ್ವಲ್ಪ ಕೇಳು. ಈ ನಿನ್ನ ರೂಪದ ಹೊಂಗೊಡಕ್ಕೆ ಬಡಿಗಲ್ಲು ಬೀಸಿದಂತೆ ಮಾಡಬೇಡ. ಇದೋ ಇಂದಿನ ಯುದ್ಧದಲ್ಲಿ ಕರ್ಣ ಸೇನಾಧಿಪತಿಗಳು ಧರ್ಮರಾಯರನ್ನು ಮೂರ್ಛೆಗೊಳಿಸಿ ಜಯಲಕ್ಷ್ಮಿಯ ಕೃಪೆಯನ್ನು ಸಂಪಾದಿಸಿದ್ದರಿಂದ ಆ ದುರ್ಯೋಧನ ಮಹಾರಾಜರು ಬಂಗಾರದ ಒಡವೆಗಳನ್ನು ದಾನ ಮಾಡಿದರು. ಈಗೋ ನೋಡು ನೋಡು, ನಿನಗೋಸ್ಕರ ಎಷ್ಟೊಂದು ದಾಗಿನಗಳನ್ನು ತಂದಿರುವೆ ನೋಡು. ಇವುಗಳನ್ನು ನೋಡುವ ನಿನ್ನ ನೋಟದಲ್ಲಿ ಒಂದು ಹಂಬಲವಿದೆ, ಆದರೆ ಇವುಗಳನ್ನು ದಕ್ಕಿಸಿಕೊಳ್ಳುವಷ್ಟು ಧೈರ್ಯವಿಲ್ಲ ನಿನ್ನಲ್ಲಿ. ಆಸೆಯೇನೋ ಮನವಿ ಮಾಡುತ್ತಿದೆ, ಆದರೆ ಒಳ್ಳೆದ ಗಜ್ಜೆಗೆ ಹೇಸಿಕೊಳ್ಳುತ್ತಿದೆ ಮನಸ್ಸು. ಮೌನವೇ ಅರ್ಧ ಒಪ್ಪಿಗೆ. ಜಪ್ತಿಸಿಕೊಂಡು ನಿಂತು ಜಿಗಿದು ಒಡೆಯಬೇಕೆನ್ನುವೇನು ಈ ಬೇಟೆಯ? ನೀನು ಬೇಡುವ ಬೇಟೆ ತಾನಾಗೇ ಬಂದಿದೆ ನಿನ್ನ ಮನೆ ಬಾಗಿಲಿಗೆ. ತಿಳಿದ ಬಾಯಿ ಬಿಚ್ಚುವುದಿಲ್ಲ, ತುಂಬಿದ ಕೊಡ ತುಳುಕುವುದಿಲ್ಲ ಶಂಕದತ್ತ. ಈ ದುಡ್ಡಿನ ಮೇಲೆ ನಾನು ಲಕ್ಷ್ಯವಿಟ್ಟಿದ್ದರೆ ಲಕ್ಷ್ಮಿ ಕಾಲು ಮುರಿದುಕೊಂಡು ಬಂದು ನಮ್ಮ ಮನೆ ಮೂಲೆಯಲ್ಲಿ ಬೀಳುತ್ತಿದ್ದಳು. ದುಡ್ಡು ಬೇಡ ಬಿಡು, ಅವನವನು ಗಡಿ ನೋಡಿ ಗುಳದಾಳಿ ಬದಲಿಸಿಕೊಳ್ಳುವ ಬೆಡಗಿನ ಬಿಡಾಡಿಗೆ ದುಡ್ಡು ಬೇಡ. ತಾಂಬೂಲ ತುಂಬಿದ್ರಾಯ್ತು ಬಾಯಿಗೆ. ಅರೆಯದ ಹೆಣ್ಣಿನ ಹಿಂಡಿನ್ಯಾಗ ಅವನವನು ನನ್ನ ಹೆಸರು. ನಿನ್ನ ಹೆಸರು ಬೇಡ, ನಿನ್ನ ಕೊಸರು ಬೇಡ, ಸುಮ್ಮನೆ ಹೋಗಿಬಿಡು ಬಾಯಿ ಮುಚ್ಚಿಕೊಂಡು. ಕಣ್ಣಿಟ್ಟ ಹೆಣ್ಣು ಕೈಗೆ ಸಿಕ್ಕಿರಲು ಬಿಟ್ಕೊಟ್ಟು ಹೋದವನಲ್ಲ ಈ ಬಹದ್ದೂರ. ಅಯ್ಯೋ ಬೇಡ ಬೇಡ, ನೀನು ಹೇಳಿದಂತೆ ಕೇಳುವೆ. ಅಯ್ಯೋ
ಕಣ್ಣಿಟ್ಟ ಹೆಣ್ಣು ಕೈಗೆ ಸಿಕ್ಕಿರಲು ಬಿಟ್ಕೊಟ್ಟು ಹೋದವನಲ್ಲ ಈ ಬಹದ್ದೂರ. ಅಯ್ಯೋ ಬೇಡ ಸಿಂಗದತ್ತ. ಅಯ್ಯೋ ನೌಲಿ ಪಕ್ಕ ಹೌದು ಮನೆ ಮುರುಕ ಮದವಂಸಿ ಬಾ ಮೊದಲು ಇವನು ಮಾರಿಯ ಮೇಲೆ ಉಗುಳು. ಬೇಸಿಗೆ ಹುಳ ನೀನು, ಆದರೂ ಗುಂಗಿ ಹುಳ. ಎಲ್ಲ ನೌಲಿಪಕ್ಕ, 3 ದಿನಗಳಿಂದಲೂ ನಿನ್ನ ಹೆಂಡತಿಯ ರಕ್ಷಣೆಯಲ್ಲಿ ಹಸಿವು ನಿದ್ರೆಯನ್ನು ಕಾಣದೆ ಬೆಂಗಾವಲು ಮಾಡಿದೆ. ನೀನು ಆ ಪಾಂಡವರ ಸೆರೆಯೊಳು ಸಿಕ್ಕಾಗಿಲಿಂದಲೂ ಎಲವೋ ನವಲಿಪಕ್ಕ, ನಾನು ಮಾಡಿದ ಉಪಕಾರಕ್ಕೆ ನೀನಾದೇ ಬಾದ ಸುಟ್ಟ ಬೆಕ್ಕು. ಮೆತ್ತಗೆ ಮ್ಯೂ ಮ್ಯೂ ಅನ್ನುತ್ತಾ ಕಾಲಳು ಬರುತ್ತಾ ಬಾಲ ಗುಂಡಾಡಿಸುತ್ತಾ ಗಪ್ಪನೆ ಒಲೆಯ ಮೇಲಿಟ್ಟ ಹಾಲನ್ನು ಕುಡಿಯಲಿಕ್ಕೆ ಬಂದ ಬೆಕ್ಕಿನ ಬಾಯಿಗೂ ಬೆಂಕಿ, ಬಾಲಕ್ಕೂ ಬೆಂಕಿ. ಅದಕ್ಕಾಗಿಯೇ ನೀನು ಬಾಲ ಸುಟ್ಟಬೇಕು. ಮನೆ ಹಾಕಿ ಗುಳುಗಾಳಿನ ಚೊಕ್ಕ ಚಿನ್ನದಿಂದ ಮಾಡಿಸೀನಿ. ಸಿಗವಲ್ ತಡಿ ಅದೊಂದು ಸ್ವಲ್ಪ. ಬೇನಕನ ತಳಿ ಬಂಗಾರದಲ್ಲಿ ಎಲ್ಲ ಶಂಕದತ್ತ ತಿಳಿತಾಯಿ ಮಾತಿನ ಅಸಲು. ಆಮೇಲೆ ಮಾಡ್ತೀನಿ ನಿನ್ನ ಮೈ ಫಸಲು. ಎಲ್ಲ ಯುದ್ಧಕ್ಕೆ ಸಿದ್ಧನಾಗು.
ಭಟ್ರ ಉಳ್ದತನು ಎಲ್ಲ ರಚ್ಚಕ್ ಓ ನನ್ನ ಶೂರ, ಎಲ್ಲಿಂದ ಬಂತು ನಿನಗೆ ಇಷ್ಟೊಂದು ಧೈರ್ಯ? ಎಂದು ಇಲ್ಲದ ಶೌರ್ಯ, ಎಲ್ಲಿಂದ ಬಂತು ನಿಮಗೆ 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 ಧೈರ್ಯ? ಶೌರ್ಯ, ಎಲ್ಲಿಂದ ಬಂತು ನಿಮಗೆ ಧೈರ್ಯ? ಎಂದು ಇಲ್ಲದ ಶೌರ್ಯ, ಎಲ್ಲಿಂದ ಬಂತು ನಿಮಗೆ ಧೈರ್ಯ? ಶೌರ್ಯ, ಎಲ್ಲಿಂದ ಬಂತು ನಿಮಗ ಧೈರ್ಯ? ಎಂದು ಇಲ್ಲದ ಶೌರ್ಯ, ಎಲ್ಲಿಂದ ಬಂತು ನಿಮಗ ಧೈರ್ಯ? ಎದ್ದು ಕುಳಿತುಕೊಳ್ಳಬೇಕೆನಿಸಿದೆ. ಕೃಪದಲ್ಲಿ ಮನುಷ್ಯನ ಆಸೆಗೆ ಕೊನೆಯದಿಲ್ಲ. ಕಲ್ಪನೆ ರೆಕ್ಕೆಗಳು ದಣಿದವು, ಹಾರಿ ಹಾರಿ ಆಸೆ ಕೊನೆ ಕಾಂಬಲಕ್ಕೆ. ಅರಸೊತ್ತಿಗೆ ಆಸೆಯಿಂದಲ್ಲವೇ ಯುದ್ಧವನ್ನು ಆರಂಭಿಸಿರುವುದು. ರಾಜರು ಭೂಮಿಗೆ ಬೆಳೆದಾಡಿದರೆ ಅವರವರ ಪಕ್ಷಾಭಿಮಾನದಲ್ಲಿ ಬಡ ಜನರು ಹೆಮ್ಮೆಗೆ ನಿಂತು ಹೊಡೆದಾಡಿ ಸಾಯಬೇಕಲ್ಲವೇ? ಇದೊಂದು ವಿಕೃತಿ, ಭಾರತೀಯ ಸುಕೃತಿ. ಪಾಂಚಾಲಿ ಇಂದಿನ ಯುದ್ಧದಲ್ಲಿ ಕರ್ಣನ ಕೈ ಮಿಗಿಲಾದುದು. ಇದುವರೆಗೂ ಕವಂತೆಯರನ್ನು ಕೃಪಾದೃಷ್ಟಿಯಿಂದ ಕಾಣುತ್ತಿದ್ದ ಜಯಲಕ್ಷ್ಮಿ ಜಾರುವಳೆಯನೋ ಕೌರವೇಶನ ಕಡೆಗೆ. ಒಟ್ಟಾರೆ ಕರ್ಣನನ್ನು ಕೊಲ್ಲುವುದು ಪಾಂಡವರಿಂದ ಸಾಧ್ಯವಿಲ್ಲ. ಕರ್ಣನನ್ನು ಕೊಲ್ಲುವುದು ಬಲಗದಿಗೆ ಓ ರುಕೋದರನೇ, ಬಕಾಸುರನಲ್ಲ ಅಂಗರಾಜ ಕರ್ಣ. ಗದೆಗೆ ದಾರಿ ತೋರದು, ಭೀಮಶಕ್ತಿಗೆ ತೊಡೆದು ಬಿಚ್ಚದು. ಧನುರ್ವೇದದ ಮಂತ್ರಗಳ ತಾಕಲಾಟದಲ್ಲಿ
ಹೀಗೆ ಬಣ್ಣಿಪರು ಕರ್ಣನನ್ನು ಶಬ್ದ ಪಂಡಿತರು. ಇದನ್ನು ಉಚ್ಚರಿಸುವವರು ಹೆಣದ ಶಾಂತಿಗೆ ಮೆಚ್ಚಿದವರು. ಬೆಟ್ಟದಂತ ಬಲಯುತನು ಕಟ್ಟಿ ಕಂಕಣವ ನೆತ್ತರದ ಒಳೆ ನಟ್ಟನಡು ನಿಂತರೆ ಬೆಟ್ಟಿಸಿದ ಜಗಶಕ್ತಿಯ ಬೆಟ್ಟು ಹೋಗುವಳು ತಾನೆ ಮಾರಿ ಮೃತ್ಯುಂಜಯನಿಗೆ ಮೊರೆಯಿಡಲಿಕ್ಕೆ. ಆ ಬಳಿಕ ಕರ್ಣನಂದು ಕೀಟಕ ಬರಿಯ ಶಬ್ದಾಡಂಬರ ಆಡಂಬರಂಗವಟ್ಟಲ್ಲ ಈ ಭೀಮನದು. ಆ ಮಾರಿಯ ಮುಸುಳಿಯನ್ನು ತಿಕ್ಕಿ ತೇಲಿನಾದುವೆನು. ಅಂದ ಬಳಿಕ ಧರ್ಮರಾಜನ್ ಈ ಭೀಮಂಗ ಕರ್ಣ ಕೇವಲ ಕೀಟಾಣು. ಬಲ ಭೀಮನೆ, ಬರೀ ಬಲಶಾಲಿಗೆ ಪ್ರವೇಶವಿಲ್ಲ ಇಂದಿನ ವಿಜ್ಞಾನ ಪ್ರಪಂಚದಲ್ಲಿ. ತಿರಸ್ಕಾರವೆನ್ನದೆ ವಿಜ್ಞಾನಕ್ಕೆ ಪುರಸ್ಕಾರವೆಂದು ತಿಳಿದುಕೋ ನನ್ನಿ ಉದ್ಗಾರ. ಆ ರಾವಣನ ತಲೆ ಕುಟ್ಟಿ ಕೊಲ್ಲುವಂಥ ಬೆಟ್ಟದಂತ ಶಕ್ತಿ ಹನುಮಂತನಲ್ಲಿರಲಿಲ್ಲವೇ? ಧನುರ್ವೇದ ಕೋವಿದನಾದ ರಾವಣನ ವಿಜ್ಞಾನದ ಮುಂದೆ ತನ್ನ ಬೆಟ್ಟದಂತ ಶಕ್ತಿ ಅಸಮರ್ಥವೆಂದು ಬಗೆದು ಸುಜ್ಞಾನಿಯಾದ ಹನುಮ ವಿಜ್ಞಾನಿಯಾದ ರಾಮನ ಬಾಣದಿಂದ ರಾವಣನ ವಧೆ ಮಾಡಿಸಿದನು. ಅಂತೂ ವಿಜ್ಞಾನದ ಅಣುಶಕ್ತಿಗೆ ಹನುಮ ಶಕ್ತಿ ತಲೆ ಬಾಗುವುದೆಂಬುದು ಅಥರ್ವರ್ಣ ವೇದದ ಅರ್ಥಗರ್ಭಿತ ಮಾತಿದವು. ಆದರೆ ಏನಾಯಿತು ಧರ್ಮಾವತಾರ? ಆ ಅಜ್ಞಾನದ ಶಕ್ತಿಯನ್ನೇ ಮುರಿದೊಗೆಯುವ ಮಹಾಶಕ್ತಿ ಹೊಂದಿದೆ ಸಾಂಖ್ಯಯೋಗ. ಒಂದು ವೇಳೆ ವಿಜ್ಞಾನವು ತಾನೇ ಮಿತಿ ಮೀರಿ ಹಿಂಸೆಯ ಹಾದಿಗಳು ಮಿತಿ ಮೀರಿ ನಡೆದು ಅಪಾರ ಅತ್ಯಖಂಡ ನಡೆಸಿದರೆ ಸಾವು ನೋವಿನಲ್ಲಿ ನೆರಳುತ್ತಿರುವ ಪೃಥ್ವಿಯನ್ನು ಎತ್ತಿ ಸಂರಕ್ಷಿಸುವ ಶಕ್ತಿ ಉಂಟು ಸಾಂಖ್ಯಯೋಗದಲ್ಲಿ. ಪಾಂಡವರ ಜೀವಿತವೇ ಸಾಂಖ್ಯ, ನಮ್ಮ ಬಲ್ಲಿದ ಗೊಲ್ಲನೇ ಕಪಿಲ, ಆ ಕುರುಕ್ಷೇತ್ರವೇ ಯೋಗ, ಪಾಂಡವರ ಹೋರಾಟವೇ ಕಠಿಣ ಸಾಧನ. ಎಂದಿರ ಮೂರ್ತಿವಂತ ವಿಜ್ಞಾನಿ ಆಗಿರ್ಲಿಕ್ಕೆ ಕಾರಣ ಆ ಕರ್ಣನ ತಲೆ ತೆಗೆಯುವ ಸಾಂಖ್ಯರು ಈ ಕುಂತಿಯ ಮಕ್ಕಳು. ಎಂತಾದರೂ ಕರ್ಣನನ್ನು ಕೊಲ್ಲುವುದು ಕಠಿಣ. ಹೇಳದು ಕರ್ಣನನ್ನು ಕೊಲ್ಲುವುದೇ ಕೌಂತ್ಯರಿಗೆ ಸಾಧ್ಯವಂತೆ. ಅಣ್ಣನವರ ಉದ್ಧಾರ ಸತ್ಯ, ತ್ರಿವಾರ ಸತ್ಯ. ಕೃಷ್ಣದೇವ ಇಂದಿನ ರಣಾಂಗಣ ತುಂಬಿ ಬಂದಿದೆ ಕರ್ಣರ ಸಾಯನದಿಂದ. ಸತ್ಯ, ತ್ರಿವಾರ ಸತ್ಯ. ವರರಥ ಶಿರೋಭಾಗನೆ ಕಪಿರಾಜ ಹಾರಾಡುತ್ತೀರೇ. ಪಂಚಜನ್ಯವ ಪಿಡಿದು ಸಾರಥಿಯಾಗಿ ಮುಂಬಾಗದೆ ನಾಯಿರೇ. ಸವ್ಯಸಾಚಿ ಸಿಂಗಾಣಿ ಪಿಡಿದು ಸಿಂಹನಾದವ ಗೈಯುತ್ತಿರೇ. ಸಂಗ್ರಾಮ ರಂಗ ದ್ರೌಪದಿಯ ಪಾತಿವ್ರತ್ಯದ ಪುಣ್ಯ ಪ್ರಭಾವ ಬೆಳಗುತ್ತಿರೇ. ಸಂಗ್ರಾಮ ರಂಗದಲ್ಲಿ ಕಲಿಕರ್ಣನಂ ಗೆಲ್ವ ಅಧಥಳನು ನಾ ಕಾಣೆ. ಕಲಿಕರ್ಣನನ್ನು ಗೆಲ್ಲುವ ಅಧಟರನು ನಾ ಬಲ್ಲೆ. ಕೊಬ್ಬೊಗೆಯ ಕಾರು ಮೋಡಗಳನ್ನೇ ನಿರ್ಮಿಸುವ, ವಿಷದ ಬಬ್ಬಳಿಕೆಯನ್ನೆಬ್ಬಿಸುವಂತ ವಿಷವಾಯುವನ್ನೇ ಹುಟ್ಟಿಸುವ, ಬೆಂಕಿ ಮಳೆಯನ್ನೇ ಬೀಳಿಸುವನು, ಕೋಲು ಮಿಂಚಿನ ಕೆಂಗಿಡಿಗಳನ್ನೇ ತುಂಬುವನು. ಹೆಚ್ಚೇನು ಹೇಳಲಿ,
ಸಮಯ ಸಾಧಿಸಿದರೆ ವಿಶ್ವ ಬ್ರಹ್ಮಾಂಡದ ಗೋಲಕಗಳನ್ನೇ ಗಿರಗಿರನೆ ತೀರಿಸುವನು ತನ್ನಯ ವಿಜ್ಞಾನದ ನೈಪುಣ್ಯದಲ್ಲಿ ಆ ಮಹಾರಥಿ ಕರ್ಣರಾಯ. ಬಣ್ಣ ಕೊಟ್ಟು ಬಣ್ಣಿಸಿದೆಯೋ ಬಾಯ್ತಿಂದ ಕರ್ಣನನ್ನು. ಓ ವಿಜ್ಞಾನಿಗಳ ಅರಸ, ಯೋಗಿಗಳ ದೊರೆಯೇ, ನಿನ್ನ ಬಲಗೊಂಡ ಈ ಪಾಂಡವರ ಭವಿತವ್ಯದ ಬಸುರಿನಲ್ಲಿ ಬೆಳಗುತ್ತಿದ್ದ ದೇಶೀಯ ಒಂದು ಬಲಕೆಯಲ್ಲಿ ಮಂಗಳಾರತಿ. ಈ ಕೃಷ್ಣನ ಮೇಲಿಟ್ಟ ನಿನ್ನ ಭಕ್ತಿಯ ನಂಬಿಕೆಗಳಿಗೆ ಎಡೆಯೇ ಇಲ್ಲ. ಧನ್ಯ ಭೀಮಸೇನ, ಧನ್ಯ. ಇಂಥ ಕಲ್ಪನೆಗಳ ಕನಸು ಕಾಲನಿಗೆ ತಿಳಿಸಿ. ಏಕೆ ಧರ್ಮಾವತಾರ? ಸತ್ಯವಿದೆ ಶ್ರೀಕೃಷ್ಣನೇ. ಇಂದಿನ ಬಲ್ಯದ ಬಿಲ್ಲಾಳವೆಯೇ ಕರ್ಣ. ಹರನ ಹಣಗಂಡಿನ ಕಾಳಾಗ್ನಿಯ ಕೆತ್ತುಂಟು ಎನ್ನ ಬೆಂಗಿಳಿಯಲಿ. ಓ ಮಧ್ಯಮ ಪಾಂಡವ, ನಿನ್ನ ಬೆಂಗಣಿನಿಂದ ಹರನ ಹಣಗಣ್ಣಿನ ಕಿಚ್ಚು ತಗ ತೆಗೆಸಿದರೆ ಅದನ್ನಾರಿಸಲಿಕ್ಕೆ ಜಿಗಿದು ಬರುವಳು ಜಲಗಂಗೆ. ಶಿವನ ಜಡೆಯನ್ನು ಬಿಟ್ಟು ಕರ್ಣನ ವರ್ಣಾಸ್ತ್ರ. ವೇಣುಗೋಪಾಲನೆ, ಪರಶಿವರಿಂದ ಪಡೆಯಲ್ಪಟ್ಟ ಪಾಶುಪತಾಸ್ತ್ರ ಅಜೇಯವಾದುದು. ನಿಜ ಕೃಷ್ಣ, ಅರ್ಜುನನ ಪಾಶುಪತಾಸ್ತ್ರದಿಂದ ಹೊರಹೊಮ್ಮುವ ಸಿಡಿಲಿನ ಬೆಂಕಿಡಿ ಮಿಂಚಿನ ಕೆಂಗಿಡಿ ತತ್ತರಿಸಿ ಕಿರಿದು ಜಡಿದಾಗ ಎಬ್ಬೆಟ್ಟುಡಿಯೊಡಿದ ಹಾರಿ ಹೋಗುವುದು. ಆಮೇಲೆ ಕಾರಣನಾವಕಿರುವ ತಪ್ಪಲು. ಅರ್ಜುನನ ಪಾಶುಪತಾಸ್ತ್ರ ಕೇವಲ ಪರಂಭೂತ ಮಾತ್ರ. ಪಾಶುಪತಾಸ್ತ್ರವೆಂದು ಪೆಡಂಭೂತವೆಂದು ನುಡಿದ ಎನ್ನ ಮೊಸಡಿ ವಿನಾಕಾರಣ ಸಕಾರಣ ಪಾಶುಪತಾಸ್ತ್ರವನ್ನು ನಿಂದಿಸಿದವರ ಕೈ ನಾಲಿಕೆಯನ್ನು ಕೊಲ್ಲವೆಂದು ಪರಶಿವನಿಂದ ಪದ ಅಪ್ಪಣೆಯನ್ನು ಪಡೆದಿರುವೆ. ಸರಿ, ದೂರಾಗು. ತಡೀರಿ, ನನ್ನ ಕೊರಳಾಣೆ, ಕುಂತ ಮಾತೆಯಾಣೆ, ಶ್ರೀಕೃಷ್ಣನಾಣೆ, ಕೈಯ ತಡೀರಿ. ಕೇವಲ 5 ಕ್ಷಣಗಳವರೆಗೆ ಅದಾವ ವಿಧಿಯ ಕುತ್ತು ತುತ್ತೆಂದು ನಿಂತಿತು. ಓ ಕೃಷ್ಣ ಮುರಾರಿ, ವಿಚ್ಛೇದನೆಗೆ ಪ್ರಚ್ಛನ್ನ ಕಲಿಕೆಯೇ. ತಂಗಿ, ವಸ್ತ್ರಾಪಹರಣ ಸಮಯದಲ್ಲಿ ನನ್ನನ್ನು ಕೂಗಿ ಕರೆದಂತೆ ಈ ಕ್ಷಣದಿ ಕೂಗಿ ಕರೆಯ ಆ ಪಾರ್ವತೀ ದೇವಿಯ ಕೇಳಿಸಲು ನಿನ್ನ ಕರೆ. ನಿನ್ನ ಮರ ಕೇಳಿ ಮೈ ದೋರುವಳು ಆ ಮಹಾದೇವಿ. ಅವಳೇ ಪರಿಹರಿಸಬಲ್ಲಳು ಈ ವಿಷಮಯ ಸಮಯವನ್ನು. ಜಯಗಿರಿ ಚಾತೆ ಲೋಕ ಪ್ರಖ್ಯಾತೆ ಜಯ ಜಗನ್ಮಾತೆ ಭಕ್ತಿ ಸುನಿತೆ ಜಯ ಗಿರಿ ಜಾತೆ ಲೋಕ ಪ್ರಖ್ಯಾತೆ ಜಯ ಗಿರಿ ಜಾತೆ ಲೋಕ ಪ್ರಖ್ಯಾತೆ ಜಯ ಜಗನ್ಮಾತೆ ಭಕ್ತಿ ಸುನಿತೆ ಜಯ ಜಗನ್ಮಾತೆ ಭಕ್ತಿ ಸುನಿತೆ ಜಯ ಗಿರಿ ಜಾತೆ ಲೋಕ ಪ್ರಖ್ಯಾತೆ ಜಯ ಗಿರಿ ಜಾತೆ ಲೋಕ ಪ್ರಖ್ಯಾತೆ
ಮನುಷ್ಯತ್ವ ಪೂರ್ಣತ್ವ ಪಡೆಯುವುದೇ ಈ ಪೃಥ್ವಿಯೋಳು. ಇಂತಹ ಧರ್ಮಾತ್ಮನ ಅಪಮಾನ ಮಾಡಿದವನಿಗೆ ಬಿಡದೆ ಬಂದೊದಗುವುದು ಕೊಲೆಯ ಪಾತಕ. ನೀನೀಗ ಧರ್ಮವನ್ನು ಕೊಂದಂತಾಯಿತು, ನಿನ್ನ ಪ್ರತಿಜ್ಞೆಯನ್ನೂ ಪಾಲಿಸಿದಂತಾಯಿತು. ಇಗೋ ನಿನ್ನ ಪಾಶುಪತಾಸ್ತ್ರಕ್ಕೆ ಬಳುವಳಿಯಾಗಿ ಈ ಅಂಜನಾಸ್ತ್ರ. ಸ್ವೀಕರಿಸು ಈ ಬಾಣ, ಇದರಿಂದಲೇ ಹಾರುವುದು ಆ ಕರ್ಣನ ಪ್ರಾಣ. ಅವರಿಗೆ ಧನ್ಯವಾದಗಳು. ಯಾರಾದರೂ ಹೈಯರ್ ಕಂಪನಿಗೆ ಅಥವಾ ಕಲಾವಿದರಿಗೆ ಮಾಡುವುದಿದ್ದರೆ ಅಲ್ಲೇ ಬುಕ್ಕಿಂಗ್ ಹೌಸ್ನಲ್ಲಿನ ಕೌಂಟರ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕಂತಂದು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನನ್ನ ಮಾವನಾದ ದುರ್ಗಪ್ಪಪುರ ಇವರಿಗೆ ನನ್ನ ಧನ್ಯವಾದಗಳು. ಓ ಎಲ್ಲವ್ವ ಓ ನಮ್ಮವ್ವ ಓ ಎಲ್ಲವ್ವ ಓ ನಮ್ಮವ್ವ ನನ್ನ ಗಂಡನ ಸಲುವವ್ವ ನನ್ನ ಗಂಡನ ಸಲುವವ್ವ ಓ ಎಲ್ಲವ್ವ ಓ ನಮ್ಮವ್ವ ಓ ಎಲ್ಲವ್ವ ಓ ನಮ್ಮವ್ವ ನನ್ನ ಗಂಡನ ಸಲುವವ್ವ ನನ್ನ ಗಂಡನ ಸಲುವವ್ವ. ಹಾಸಿಗೆಯ ಬಿಟ್ಟೆದ್ದು ಸರಸರನೆ ಹೊರಟಿರುವಲ್ಲೇ, ನಟ್ಟ ನಡು ರಾತ್ರಿ ಒಪ್ಪಂಟಿಗಳಾಗಿ ನಡೆದಿರುವಲ್ಲೇ. ಏಳೆಡಿ ನಾಗಪ್ಪ ನಂಗ ಬುಸುಗುಟ್ಟುತ್ತ ಬೆನ್ನತ್ತಿ ಬಂದಿರಲ್ಲ. ಎಲೆ ಹಾಸಿಗೆಯ ಮೇಲೆ ಹಿರಿಯನು ಹಾಜರಿ ಇರುವಾಗಲೇ ಹೆಗ್ಗಿಲ್ಲದೆ ಹೊರಟಿರುವಲ್ಲೇ ಸ್ವಬಗಿನ ಸುಗ್ಗಿಗೆ. ಬ್ಯಾನಿ ಮೂಳಗ ಮಜ್ಜಿಗೆ ಅಂಬರದ ಅಳವಂಡ 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 ಅನ್ನಬೇಕಾದ್ರೆ ಹಣ್ಣು ಬಂಡ ಹುಡುಗಿ ಗಂಡಿಗೆ ಸದಾ ಅಳವಂಡ ಅಲ್ಲದೆ ಮತ್ತೇನೇ ದುಂಡು ದುರ್ವಿಯೇ. ದುಂಡು ಮಲ್ಲಿಯ ದಂಡಿ ಅನ್ರಿ, ಬ್ಯಾಡಾಗಿದ್ರೆ ಬಿಡಾಡಿ ಬಂಡಿ ಅನ್ರಿ. ನನ್ನ ನಸೀಬ ನರಪೇತ ನನ್ನ ಗಂಡ ನೀರಾಗ ನಿಂತ ಕಂಬ, ಸಂಶಯದ ಬಾಳು ಅರಿವಿಗೆ ಸಿಕ್ಕ ಹರಿಗೋಲು. ಹಾಗಾದರೆ ಹುಟ್ಟಾಕೋದು ಬೇಡ, ನಿನ್ನ ಕಟ್ಟಿನಾಗ ಇಡೋದು ಬೇಡ. ಹಣಿ ಹಣಿ ಕಟ್ಟಿಸಿಕೊಂತ ಬೆಳತನಕ ಶಂಕನಾದ ಮಾಡಿದ್ರಾಯ್ತು. ಹೆಂಡತಿ ಹೆಸರೇ ಮಾಡುತ್ತ ಮನೆಯಲ್ಲಿ ಮಲಗಬೇಕಾಗಿತ್ತು, ವಾಸನೆ ಹಿಡಿದ್ರೆ ಬಂದರೇಕ ಬೆನ್ನತ್ತಿ. ವಾಸನೆ ಅಲ್ಲ ನಾತ ಬಕ ಬಕ ವಾಕರಿಸುತ್ತ ನಿನ್ನ ಗೊತ್ತಚ್ಚಿ ಗುಳದಾಳಿ ಹರ್ಕೊಂಡು ಹೋಗ್ಬೇಕಂತ. ಗುಳದಾಳಿ ಹರಿಯುವ ಹೊತ್ತು ಬಂದೈತಿ. ಈಗಾಗಲೇ ಎಷ್ಟೋ ಗುಳದಾಳಿಗಳ ಹರಿದು ಹೋಗ್ಯಾವು. 18 ಇದ್ದದೊಳಗ 18 ಅಕ್ಷುಣಿ ಗುಳದಾಳಿಗಳು ಉದುರಿ ಹೋಗ್ತವಂತ. ಅರಮನೆ ಜೋಯಿಸ್ರು ಹೇಳಿದ್ರು. ನಿನ್ನ ಮುಂದೆ ಹೇಳಿದ್ರ ಜ್ಯೋತಿಷರು? ಯಾಕ ಹಿಂದೆ ಯುದ್ಧದ ಭವಿಷ್ಯವನ್ನು ನಿನ್ನ ಮುಂದೆ ಹೇಳಿದ ಜೋಯಿಸರು ನನ್ನ ಮುಂದೆ ಹೇಳದೇ ಇರುವರೇನು?
ಎಷ್ಟೇ ಆಗಲಿ ನಾನು ಅರಮನೆ ದಾಸಿ ಅಲ್ಲವೇ? ಅರಮನೆಯ ದಾಸಿ, ಹೆಸರಿಗೆ ಅರಮನೆಯ ದಾಸಿ, ಪರಗಂಡಿಗೆ ಪ್ರೇಯಸಿ. ಕಂಡು ಹಿಡಿದಿರುವೆ ನಿನ್ನ ಎಲ್ಲ ಸುದ್ದಿ ಸೋಸಿ. ಇದು ನಿಮ್ಮ ಕೋಡಿ ಬಾಯಿ. ಎಲ್ಲರೂ ಕೂಡ ಸ್ವತಂತ್ರದಿಂದ ಮಾತನಾಡುವ ಹೆಣ್ಣಿಗೆ ಹೆಸರಿಡುವ ನರಪೇತ ಗಂಡಿನ ಒಣದೃಷ್ಟಿ. ಒಳ್ಳೆ ಖುಷಿ ಮಾತು ಕಾರಿಕೊಂಡು ಬಿಟ್ಟು ನೋಡು. ಹೌದಂದೆ, 10 ಗಂಡನ್ನು ಮುರಿದು ಮಾಡ್ಯಾನ ಬಮ್ಮ ಈ ಹೆಣ್ಣನ್ನು. ನನ್ನ ಗುಳದಾಳಿ ಗಟ್ಟೆ ಇರಲಿ ಎಲ್ಲಮ್ಮ ಅಂತ ಬಂಡ ಎಣ್ಣೆ ದೀಪ ಕೊಟ್ಟು ಬರಲು ನಡುರಾತ್ರಿಯಲ್ಲಿ ಹೊಂಟಿದ್ದೆ. ಅಟ್ಟು ಬೆಕ್ಕು ಬಂದಂಗ ಬಂದು ಬಿಟ್ಟಿರಲ್ಲ. ಏ ಮತ ನೀ ಎಲ್ಲಮ್ಮಗರ ಹೋಗು, ದುರ್ಗಮ್ಮಗರ ಹೋಗು, ಕೆಂಚಮ್ಮಗರ ಹೋಗು, ಕಡಿಗ ದಂಡಿನ ದುರ್ಗಮ್ಮಗರ ಹೋಗು. ಆದ್ರ ದಾರ್ಯಾಗ ಆ ಎಲ್ಲಪ್ಪ ಕರಿಯಪ್ಪ ಗಂಟು ಬಿದ್ದಾರು ಜ್ವಾಕಿ. ಶುಭ ನುಡಿಯೋ ಅಂದ್ರದಾಗ ಅದರದ ಗೊಬ್ಬಿ ಕುಟ್ಟಿದ್ರಂತ. ನನ್ನ ನಸೀಬ ನೀನ ಕಿತ್ಕೊಳಕ್ಕಾಗಲಾರ್ದಕ್ಕ ಅಡ್ಡ ಬಾಯಿ ಹಾಕಿದಿ ತೀರ್ತು. ಅಡ್ಡ ಆದ್ರ ಆತ ಹಾಸಿಗೆ ಮ್ಯಾಲೆ. ಈಗಿನ್ನ ನಡುರಾತ್ರಿ, ಇನ್ನೂ ಬೇಕಾದಷ್ಟು ರಾತ್ರಿ ಇದೆ. ಆದ್ದರಿಂದ ನವಿಲಿನ
ಯಾತಕ್ಕಂತ ಕೇಳ್ತೀವೋ ಈ ಅಪರಾತ್ರಿ ಹೊತ್ತಿನ್ಯಾಗ? ಬಂದಿ ಅಪರಾತ್ರಿ ಒಳಗೆ ಕೊಡ್ಲಿ ಬಾಯಿಗೆ ಬಂದಿ ಮಗನ. ಏ ಮಗ ಚಪ್ಪಣ್ಣಿ ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಯುದ್ಧಕ್ಕೆ ಶಂಕದತ್ತ, ನಾನೀಗ ಪರಶುರಾಮ ಭಾರ್ಗವರಾಮ ಮೇಲಾಗಿ ರಾಮ. ಆದ್ರ ಈರುಳ್ಳಿ ಹೆಚ್ಚ ಇಳಿಗಿರ್ನಾಗಲ್ಲ. ಎಲ್ಲವೋ ನಿನ್ನ ಕೇವಲ ಒಂದೇ ವರ್ತಕ್ಕೆ ಆದರೂ ನಿನ್ನ ಪಾಲಿಗೆ ನಾನು ಕಾಳ ಸರ್ಪ. ಈ ಸರ್ಪವೇದಿಯ ಸುತ್ತಲಿದೆ ಸರ್ಪಗಾವಲು. ಸಿದ್ಧನಾಗುವಿದ್ದಕ್ಕೆ ಎರವರ ಹೆಣ್ಣಿನ ಮೇಲೆ ಹೆಗ್ಗಿಲ್ಲದೆ ಉಂಡ ಸೈನಿಕನು ನಾನು. ಗೆಳೆಯರೇ, ಈ ನರಪೇತ ನೌಲಿ ಪಕ್ಕನ ಕೈ ಕಾಲುಗಳನ್ನು ಕಟ್ಟಿ ಮನೆಯಲ್ಲಿ ಚೆಲ್ಲಿ ಕೊಡಿ. ಹಾಗೆ ಮನೆಗೆ ಬೀಗ ಹಾಕಿ ಬಂದು ಬಿಡಿ. ಗೆಳೆಯರೇ, ಇಲ್ಲಿ ಸುಲಿಗೆಯಲ್ಲಿ ಸಿಕ್ಕ ಈ ಹೆಣ್ಣನ್ನು ನಾವು ಆ ಪಾಂಡವರಂತೆ 3 ಜನ ಸೇರಿ ಘಾತವಾಯಿತು.
ದುರ್ಯೋಧನ ಮಹಾರಾಜರು ಹಾಗೆ ನಮ್ಮ ಮಾವ ಗಡ್ಡ ಇಂಥ ಟೈಮ್ನಾಗ ಬರ್ಬೇಕ ಗಡ್ಡ. ಗೆಳೆಯರೇ ಬೇಗ ಕಣ್ಮರೆಯಾಗಿ ಕಡಿತಾರ ಕಡಿತಾರ. ಮಹಾರಾಜರೇ, ಊರಲ್ಲಿ ಪುಂಡರ ಹಾವಳಿ ಹೆಚ್ಚಾಯ್ತು. ಯಾವ ಹೊತ್ತಿಗೆ ಯಾವ ಗಳಿಗೆಗೆ ಮಾನ ಪ್ರಾಣ ಹೋಗುವ ಎಂಬ ಚಿಂತೆ ಹಸ್ತನಪುರದ ಚಿಂತೆಯಾಗಿರುವುದು. ರಾತ್ರಿ ನಮ್ಮ ಮನೆಯೊಳಗೆ ಬಂದು ನನ್ನ ಗಂಡನ ಕೈ ಕಾಲನ್ನು ಕಟ್ಟಿ ಹೊತ್ತುಕೊಂಡು ಹೋದರು. ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದರು ಆ ನವಲಿ ಪಕ್ಕ ಮತ್ತು ಅವನ ಹಸ್ತಕರು. ಮಾಮ, ಏನಿದು ಪುಂಡರ ಆವಳಿ ನನ್ನ ರಾಜ್ಯದಲ್ಲಿ? ಇನ್ನು ಈ ಕೌರವೇಶನ ಆಳ್ವಿಕೆ ಕೊನೆಗೊಂಡಿಲ್ಲ. ಈಗಾಗಲೇ ಆ ರಾಜಕೀಯ ತಾಂಡವ. ನನ್ನ ರಾಜ್ಯದಲ್ಲಿ ಕೊಲೆ, ಸುಲಿಗೆ, ಸ್ತ್ರೀಯರ ಮಾನಹರಣ, ನರಕ ನಾಚಿಸುವಂತ ರಾಕ್ಷಸಿಯ ಕೃತ್ಯಗಳು. ಅಯ್ಯೋ ಅರಹರ, ನಾನೇ ಬಿತ್ತಿದ ವಿಷ ಬೀಜದ ಬೆಳೆಗಳು ಕೌರವರಲ್ಲಿ ಕೇಕೆ ಹಿಡುವವು ನವಯುಗದ ನವ ಜನಾಂಗ. ನಗೆ ಬರುತ್ತಿದೆ ನನಗೆ ಗಜಪುರದ ದೊರೆಯೇ ನಿನ್ನ ಮಾತು ಕೇಳಿ. ಮೊದಲು ನಿರ್ಭಯ ನಾರಸಿಂಹನಾಗು ಕುರು ರಾಜ್ಯದಲ್ಲಿ, ಹಗಲಿರುಳಿನಲ್ಲಿ ಗರ್ಜಿಸಲಿ ಸಿಂಹನಾದ ಗರ್ಜನೆ. ಅದ ಕೇಳಿ ಕಂಪಿಸಲಿ ನಾಡು ಕಾಡುಗಳು. ಆಮೇಲೆ ಏನಾದರಾಗಲಿ. ರಾಜ ದುರ್ಯೋಧನ, ನಿನ್ನ ರಾಜನೀತಿಯಲ್ಲೇನೂ ತಪ್ಪಿಲ್ಲ. ತಪ್ಪು ಎಂದು ಹೇಳುವವರು ನಿನ್ನ ನೀತಿಯನ್ನು ತಪ್ಪಾಗಿ ತಿಳಿದುಕೊಂಡವರು. ತುದಿಯ ಗುರಿಯನ್ನು ತಲುಪುವುದಕ್ಕೆ ಹೋರಾಡಿ ಗೆಲ್ಲುವುದೇ ಮಹಾಸಾಧನೆ.
ನನ್ನ ಪ್ರಾಣಕಾಂತನ ಬಲೆ ರಕ್ತ ಬಡವು. ಇನ್ನು ಆ ನೆತ್ತರದ ಮಡುಬಿನೋಳ್ ಮುಳುಗಿ ಏಳುವು ಮಸಳ ದೆವ್ವಗಳು. ಬಡಲಿನಲ್ಲಿ ಅದೆಷ್ಟು ಜನ ಮಲಗಿಕೊಂಡಿರಬರಮ್ಮ. ಆದರೆ ನನ್ನ ಗಂಡನನ್ನು ನಿನ್ನ ಉಡಿಯಲ್ಲಿ ಕಟ್ಟಿಕೊಂಡಿರುವೀರಮ್ಮ. ಅಮ್ಮ, ಅಲ್ಲಲ್ಲ, ನನ್ನ ಗಂಡನನ್ನು ಕೊಲ್ಲಿಸಿದ ಕರಾಳಿಯ ರೂಪವೆತ್ತಿ ನಿಂತಿರುವಿ ನನ್ನ ಎದುರಿನಲ್ಲಿ. ದೂರಾಗು, ದೂರಾಗು ಇಲ್ಲಿಂದ. ತಿಳಿವಿಲ್ಲದ ತರುಣಿಯಂತೆ ಶಪಿಸುವುದು ತರವಲ್ಲ ನಿನಗೆ. ತನ್ನವರ ಸಾವಿಗಾಗಿ ಇನ್ನಿತರ ಶಪಿಸುವುದು ಯಾವ ಸ್ತ್ರೀಗೂ ತರವಲ್ಲ. ಹೇಳಿತನವೇ ಹೆಣ, ಸೂರತನವೇ ಶಿವ. ಬಾಳಿದ್ದ ಅಭಿಮನ್ಯು ದೂರನಾಗಿದ್ದ ದುರ್ಜಟಿಗೆ ಈಗ ಸತ್ತು ಸಮೀಪನಾದನು ಆ ಶಿವನಿಗೆ. ಇಂಥ ಮಾತು ನಿನ್ನಂತ ಹೆಣ್ಣಿಗೆ ಸಿಹಿ, ಆದರೆ ರಂಡೆತನ ತೆಗೆದನಿಗೆ ಕಹಿ. ಬೆಳಕು ಬತ್ತಿದರೇನಂತೆ, ಕತ್ತಲು ಕವಿದರೇನಂತೆ. ತನ್ನ ಬಾಳಿನ ಕಣ್ಣನ್ನೇ ಕಳೆದುಕೊಂಡ ಹೆಣ್ಣಿಗೆ ಕತ್ತಲು ಬರೀ ಆ ಕತ್ತಲೊಳಗೆ ಅಡಗಿರುವುದು ಮುಂಬರುವ ಹಗಲು. ಬದುಕಿನಲ್ಲಿ ಕತ್ತಲನ್ನು ಕೆಡಹುತ್ತಾ ಸತ್ತು ಹೋದ ಆ ಅಭಿಮನ್ಯು ದೇವನು ಮತ್ತೆ ಆ ಕತ್ತಲೊಳಗಿಂದ ಎದ್ದು ಬರುವನೇನಮ್ಮ. ರಂಡೆತನದ ಬೇಗನಿಗೆ ತಪ್ಪಲಿಲ್ಲ, ಅತ್ತಿ ಸುಭದ್ರಿಗೆ ಸುತನ ಶೋಕ ಬೀಳಲಿಲ್ಲ. ನಿಮ್ಮಯ ಪ್ರತಿಜ್ಞೆ ಫಲಿಸುವ ಸಮಯ ತೀರಾ ಹತ್ತಿರಕ್ಕೆ ಬಂದಿರಲು ನಿಮ್ಮ ಹಿಗ್ಗಿನೆದೆಯವರು ತಗ್ಗಿಲ್ಲ. ಅಭಿಮನ್ಯು ಸತ್ತದ್ದಕ್ಕಾಗಿ ಸವತಿಯ ಮಗನು ಸತ್ತರೆ ಸುಳ್ಳು ಸೂತಕವಲ್ಲದಿನ್ನೇನು. ಕೃಷ್ಣ ಕೃಷ್ಣ, ವಿಕಾರಕ್ಕೆ ಬೆಳಗಲಾರದು, ನಿರ್ವಿಕಾರಕ್ಕೆ ಬೆಳಗುವುದು. ಬೆಳಗಿದರೂ ನಸು ಬೆಳಕು, ಬೆಳಕಿಲ್ಲವೆಂದಲ್ಲ ಇಲ್ಲಿ ಉತ್ತರೆ. ಮಾತು ಮೂಕವಾಯಿತು ದುಃಖಿತಳ ಮುಂದೆ, ಮಾತು ಮೂಕವಾಯಿತು ದುಃಖಿತಳ ಮುಂದೆ. ನಿನ್ನ ಮೊಗದ ಕಳೆ ಮುದುರಿ ಹೋದೇತಕ್ಕೆ, ಅದಾವ ಬಿರು ನುಡಿಗೆ ಬೆಂದಿಹದು ನಿನ್ನ ಮೊಗದ ಕಳೆ. ದೃಪದಜೆ, ಸತ್ಯ ತಿಳಿದವರೆಲ್ಲೋ ಕೆಲವರು, ಹಾಸ್ಯ ಮಾಡುವರು ಉಳಿದವರೆಲ್ಲರೂ. ಆದರೂ ಸಂಕಟಗ್ರಸ್ತ ವ್ಯಕ್ತಿಗೆ ನಿನ್ನೆದೆಯ ಬೆಳಕು ಬೀರು, ಅದೇ ಹದಿ ಬದೆಯ ಧರ್ಮ ದುಸರು. ಕೃಷ್ಣದೇವ, ಸುಭದ್ರೆ ನಿನ್ನ ಬೆನ್ನಿಲೆ ಬಿದ್ದ ತಂಗಿಯಾಗಿದ್ದರೂ ನಿನಗವಳ ಅಭಿಮಾನವಿಲ್ಲ. ಆದರೆ ತಂಗಿ ಎಂದು ತಿಳಿದುಕೊಂಡಿರುವ ಇವಳ ಅಭಿಮಾನವೆಷ್ಟಿದೆ ನಿನಗೆ? ಇವಳೇನು ದುಂಡು ಮಲ್ಲಿಗೆಯ ದಂಡಿಗೆ, ಇವಳು ಬೆಂಕಿಯ ಮಗಳು, ಪರಸೆಡಿಲಿ ನುಂಡೆ. ತನ್ನ ಹೊಟ್ಟೆ ಮಕ್ಕಳಾದವು ಪಾಂಡವರನ್ನು ಬೀಡಾರದಲ್ಲಿ ಬಚ್ಚಿಟ್ಟು ಈ ದ್ರೌಪದಿ ನನ್ನ ಗಂಡನನ್ನು ಒಬ್ಬನನ್ನೇ ಕಾಳಗಕ್ಕೆ ಕಳುಹಿಸಿದಳು. ಇವಳು ಉರಿಮಾರಿ ಹೆಣ್ಣು. ಕೃಷ್ಣ ಕೃಷ್ಣ, ಎಲೆ ಉತ್ತರೆ, ನನ್ನ ಹೊಟ್ಟೆಯ ಮಕ್ಕಳು ಯುದ್ಧಕ್ಕೆ ತಕ್ಕವರಲ್ಲವೆಂದು ಜಗದೆಚ್ಚರೋಳೆಚ್ಚರಾಗಿ ಕಳುಹಿಸಿಕೊಟ್ಟಿ ಜಗಚ್ಚೇತು ಅಭಿಮನ್ಯುವನ್ನು ಕಾಳಗಕ್ಕೆ. ಕೇಳಿದೆಯಾ ಶ್ಯಾಮಿಯ ಶಣವಿನ ಶಬ್ದಗಳನ್ನು? ಅಯ್ಯೋ, ಸವತಿಯ ಮತ್ಸರ್ಯದ ಬೆಂಗಿಡಿಗಳು ಎಡಬಿಡದೆ ಜಲತಾಕುತ್ತರೆ ಕಮರಿ ಬೋಧವೇನೋ ನನ್ನ ಕಾಂತದ ಕಳೆಯ ಬರಗ. ಸುಟ್ಟುರಿದು ಹೋಯಿತಯ್ಯೋ ಅತ್ತಿ ಸುಭದ್ರಿಯ ಹೊಟ್ಟೆ ಪೂರ. ದ್ರೌಪದಿ, ನಿನ್ನ ಹೊಟ್ಟೆಯ ಮಕ್ಕಳಾದ ಉಪಪಾಂಡವರು ಬೀಡಾರದಲ್ಲಿ, ನಿನ್ನ ಸವತಿಯ ಸೌಭದ್ರಿಯ ಮಗನು ಯಮನ ಬೀಡಾರದಲ್ಲಿ. ಎಂತಿಹುದಯ್ಯೋ ಅನ್ಯಾಯದ ಪಕ್ಷಪಾತ! ಅಣ್ಣ, ಈ ಪರಿ ನಾವು ನಕ್ಕವರಾರು? ಕಲಿಯ ಅವತಾರದಲ್ಲಿ ಅವನಿ ನಲಿಯುವುದು. ಕಲಿಯ ಅವತಾರದಲ್ಲಿ ಅವನಿ ನಲಿಯುವುದು. ಪುಣ್ಯ ಪಾಪಗಳ ಪರವಿಲ್ಲದೆ
ಸುಖದ ಭೋಗವನ್ನು ಭೋಗಿಸುತ್ತೆ ವಿಚಾರ ವಿನೋದ ವಿನೂತನ ಅನುಜೇ ಅನುಜೇ ಕೃಷ್ಣ ಯಾವನ ಮಾಯೆಗೆ ಸಿಲುಕಿ ವಿನಮಯತಿ ಉತ್ತರ ನಿನಗೆ ಬಿರಿ ನುಡಿಗಳನ್ನು ನಾಡಿದಳೋ ಅವನೇ ಮುಂಬರುವ ಯುಗಪುರುಷ ದೇವಕನ. ದ್ವಾಪಾರದ ಆಳ್ವಿಕೆ ಮುಗಿಯಲಿರುವುದು 3 ದಿನಗಳ ಬಳಿಕ. ಆ ಬಳಿಕ ಕಲಿ ದೇವನ ಆಳ್ವಿಕೆ ಈ ಭೂಮಿ. ಹಾಗಾದ್ರೆ ಅಣ್ಣ, ಅನಾಹುತದ ಹುತ್ತಗಳೇ ಹೊರಹೊಮ್ಮುವೇನು ಈ ಭೂ ಗರ್ಭದೊಳಗಿಂದ? ಒಂದು ಕಡೆ ನಂದನವನಗಳು, ಮತ್ತೊಂದು ಕಡೆ ಪಾಪ ಬೆಳೆಸಿದ ಮಸಣದ ಅಡವಿಗಳು. ಬರುತ್ತಾ ಮಸಣದ ಅಡವಿಗಳು ಸುಟ್ಟು ಹುಟ್ಟುವವು ನಂದನವನಗಳಾಗಿ. ಹಾಗಾದ್ರೆ ಅಣ್ಣ, ಈ ಪೃಥ್ವಿ ತುಂಬಾ ನಂದನವನಗಳೇ. ಕೃಷ್ಣದೇವ, ಇವಳು ನಾನು ಯಾವ ಸೃಷ್ಟಿಯೊಳಗಿದ್ದೆ? ಹಿರಿಯರಿಗೆ ಏನಾದರೂ ನೀವಿಬ್ಬರು ಕಣ್ಮರಿಯಾಗಿ ಕಿವಿಗೊಟ್ಟು ಕೇಳುತ್ತೀರಿ ನನ್ನ ಹಾಗೂ ಕಲಿಯ ಸಂಭಾಷಣೆ. ಮುಂಬರುವನು ತಾ ಕಲಿಯ ಕೃಷ್ಣದೇವ, ಓ ಯೋಗೇಶ್ವರ, ನೀನು ನಿರ್ಮಿಸುತ್ತಿರುವ ಯುಗಾಂತರದಲ್ಲಿ ಪೃಥ್ವಿಯನ್ನು ಮೇಲೊತ್ತಿ ಬಂದೆ ಪಾತಾಳ ಕತ್ತಲ ಗಬ್ಬದೊಳಗೆ. ಓ ಕಲಿಪುರುಷ, ಪಾತಾಳ ಕತ್ತಲ ಗಬ್ಬದೊಳಗಿಂದ ಬಂದರು ನಿನ್ನ ಮೈಬಣ್ಣ ಬಂಗಾರದ ಬಣ್ಣದಂತಿದೆ. ಏನು ಅರಿಯದವನಂತೆ ಕೇಳ್ತಿರುವೆಲ್ಲ ಆಗದರನೆ. ಕೇಳ್ತಿರುವೆ ಎಂದ ಮೇಲೆ ಹೇಳಲೇಬೇಕಲ್ಲವೇ? ಕೇಳು ಕಮಲಾಕ್ಷನೆ, ನಾನು ಪಾತಾಳ ಕತ್ತಲ ಗಬ್ಬದಿಂದ ಬಂದಿದ್ದಕ್ಕೆ ನನ್ನ ಮೈ ಬಣ್ಣ ಕಪ್ಪಾಗಿತ್ತು. ಆದರೆ ಅದನ್ನೆಲ್ಲ ಉತ್ತರ ಎದೆಗೆರಚಿ ನಾನು ಕೆಂಪು ಬಣ್ಣದವನಾದೆ.
ಅದು ಎಲ್ಲ ಉತ್ತರೆಯ ಎದೆಯಿಂದ ಹರಿದು ಸೇರಿತು ಸೃಷ್ಟಿಯ ರಸದೋಳಿನ ಮೈಗಪ್ಪೆಲ್ಲ. ಹಾಗಾದರೆ ನನ್ನ ಆಳ್ವಿಕೆಯಲ್ಲಿ ಬರೀ ಕತ್ತಲೆ ಹೇಳು ವಾಸುದೇವ. ಕಳೆದ 3 ಯುಗಗಳಲ್ಲಿಯೂ ಕಾಣಲಾರದಂತ ಬೆಳಕೇ ಬೆಳಕೋ ನಿನ್ನ ಆಳ್ವಿಕೆಯಲ್ಲಿ. ಏನದು ಬಿತ್ತರಿಸು ಬೆಸಸು ಬಿಂದು ಮಾಧವನೇ. 3 ಯುಗಗಳಲ್ಲಿ ಮೂಡದಂತ ಮಹಾಮೇಧಾವಿಗಳು ಬಲಶಾಲಿಗಳು ಹುಟ್ಟಿ ಬರುವರು ನಿನ್ನ ಆಳ್ವಿಕೆಯಲ್ಲಿ. ಇದುವರೆಗೂ ಪಂಚಮಹಾಭೂತಗಳಿಗೆ ಪೂಜೆ ಕಟ್ಟಿತ್ತು ಮಾನವ ಸಮಾಜ. ಆದರೆ ನಿನ್ನ ಆಳ್ವಿಕೆಯಲ್ಲಿ ಪಂಚಮಹಾಭೂತಗಳನ್ನೇ ದುಡಿಸಿಕೊಳ್ಳುವರು ಮಾನವರು. ಓ ಕಲಿರಾಯ, ನಿನ್ನ ಆಳ್ವಿಕೆಯಲ್ಲಿ ಆಕಾಶದಲ್ಲಿ ಹಾರಾಡುವ ವಿಮಾನಗಳನ್ನು ಕಂಡು ಗರುಡನಿಗೆ ಗಾಬರಿಯಾಗುವನು. ಬಲ್ಲಿದ ಎತ್ತುಗಳಿಲ್ಲದ ಒತ್ತರದಲ್ಲಿ ಓಡುವ ಉಗಿ ಬಂಡಿಗಳನ್ನು ಕಂಡು ನಂದಿಗೆ ದಂಗು ಬಡಿಯುವುದು. ಕಲ್ಲು ಕಬ್ಬಿಣವ ಹೆಪ್ಪುಗಟ್ಟಿಸಿ ಕಟ್ಟಿದ ಸೇತುವೆಗಳ ಸ್ವರ್ಗೀಯ ಸೌಂದರ್ಯದ ಸೌಧಂಗಳ ಬಂಡೆಗಳನ್ನು ಕೊರೆಸಿ ಮೂಡಿಸಿದ ಮೇಣ ಬಸ್ತಿಗಳ ಮತ್ತೆ ಶಿಲೆ ಗೋಪುರಗಳನ್ನು ಕಂಡು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವನು ಆ ವಿಶ್ವಕರ್ಮ. ನಿಮಿಷ ನಿಮಿಷಕ್ಕೆ ನಿರ್ಮಾಣವಾಗುವ ಬಟ್ಟೆಗಳ ರಾಶಿ ರಾಶಿಯಾಗಿ ಒಟ್ಟುವುದನ್ನು ಕಂಡು ದಿಗ್ಮೂಢನಾಗುವನು ಆ ದೇವಾಂಗ. ಈ ಬಿತ್ತರದ ಭೂಮಿ ಸಾಲದು ನಿನ್ನವರ ವ್ಯವಹಾರದ ಕುಶಲತೆಗೆ. ಮಂಗಳ ಲೋಕದವರೊಡನೆ ವ್ಯವಹಾರ ನಡೆಸುವರು. ಹೆಚ್ಚೇನು ಹೇಳ, ಸರ್ವಾಂಗ ಸುಂದರವಾಗಿ ಸೃಷ್ಟಿಯಾಗಿರುವ ಈ ಭೂಲೋಕವನ್ನು ಕಂಡು ಕೈಲಾಸ ವೈಕುಂಠಗಳ ಪುನರ್ರಚನೆ ಮಾಡಬೇಕೆಂಬ ಮನಸ್ಸುಂಟಾಗುವುದು ಆ ಹರಿಹರರಿಗೆ. ಕೃಷ್ಣದೇವ, ಕೃತ ತ್ರೇತ ದ್ವಾಪರ ಯುಗಗಳೆಂತಲೂ ನಾನೇ ಧನ್ಯಾತ್ಮನೇ. ಹೌದು, ಆದರೆ ಮತ್ತೇನದು ನುಸುರು ಮುರಾರಿ? ಬೇಕಾದಂತ ಬಟ್ಟೆಗಳನ್ನು ದಿನಕ್ಕೊಮ್ಮೆ ಬದಲಿಸಿ ತೊಟ್ಟು ಕಳೆಯುವವರಿಲ್ಲಿ. ಆದರೆ ತುಂಡು ಬಟ್ಟೆ ಸಿಕ್ಕದು ಬಡವನ ಮೈ. ಇಂದ್ರನ ಅರಮನೆಯನ್ನೇ ನಾಚಿಸುವಂತ ಹಿರಿಮನೆಗಳು ಹುಟ್ಟಿದರು. ಬಡತನದ ಒಡಲಿಗೆ ತೊಟ್ಟು ತೈಲ ಮತ್ತೆ ಬಡ ಗುಡಿಸಲಿನಲ್ಲಿ ಬೆಳಕಿಲ್ಲ. ಓ ಕಲಿರಾಯ, ಮನೆ ಮನೆಗೂ ಎಣ್ಣೆ ಇಲ್ಲದ ದೀಪ ಉರಿಸಿದರು. ಬಡತನದ ಒಡಲಿಗೆ ತೊಟ್ಟು ತೈಲವಿಲ್ಲ, ಮತ್ತೆ ಬಡ ಗುಡಿಸಲಿನಲ್ಲಿ ಬೆಳಕಿಲ್ಲ. ಓ ಕಲಿರಾಯನೇ, ಒಟ್ಟಾರೆ ವಿಜ್ಞಾನಿಗಳ ಸಿರಿವಂತರ ಕೈಯಲ್ಲಿ ಈ ಭೂಗೋಲಕ ಒಡಕುಗೋಲಕ. ಹಾಗಾದರೆ ನಾನೆಂತ ನರಪೇತು ನರಜಂತು? ನರಪೇತು ನೀನಲ್ಲ, ನರೋತ್ತಮನೇ ನೀನು, ಧನ್ಯಾತ್ಮನೇ ನೀನು. ಶತಶತಮಾನಗಳೆಂಬ ಸೋಪಾನಗಳನ್ನೇರಿ ಭವಿತವ್ಯದ ನೆತ್ತಿಯೊಳಗೆ ನಿಂತು ನೋಡಿದರೆ ಆಗ ಕಾಣುವುದು ಈ ಭೂಲೋಕ ಸ್ವರ್ಣಲೋಕಲ. ಅದು ತಾನೇ ಸಕಲಮಯ ಸಮನ್ವಯ ಸಮತತ್ವದ ಅಮೃತ ಲೋಕ, ಶಾಂತಿ ಸಮೃದ್ಧಿಗಳ ಲೋಕ ಈ ಸ್ವರ್ಣಲೋಕ. ಗಾಯನಕ್ಕಿದು ಗಂಧರ್ವ ಲೋಕ, ಕಲೆಗಿದು ಕಿಂಪುರುಷ ಲೋಕ. ಹೆಚ್ಚೇನು ಹೇಳಲಿ ಕಲಿರಾಯನೇ. ಒಟ್ಟಾರೆ ಮಾನವ ಚೇತನದಲ್ಲಿ ಮಹೇಶತ್ವವನ್ನು ಕಾಣುವ ಋದು ದೃಷ್ಟಿ ಬರುವುದು ಜಗತ್ತಿಗೆ ನಿನ್ನ ಆಳ್ವಿಕೆಯಲ್ಲಿ. ಕೃಷ್ಣದೇವ ಧನ್ಯನ. ಜಗದಂಬೆ ನಾನೆಂತು ಸುಖಕಾಂಬೆ. ದೇವಿ ಜಗದಂಬೆ ನಾನೆಂತು ಸುಖಕಾಂಬೆ. ದೇವಿ ಜಗದಂಬೆ ನಾನೆಂತು ಸುಖಕಾಂಬೆ. ಭಕ್ತರ ಪ್ರತಿಬಿಂಬೆ ಹರಸುರೀಶ್ವರರಂಬೆ. ಭಕ್ತರ ಪ್ರತಿಬಿಂಬೆ ಹರಸುರೀಶ್ವರರಂಬೆ. ದೇವಿ ಜಗದಂಬೆ ನಾನೆಂತು ಸುಖಕಾಂಬೆ.
ವರ್ತಿಸಲಿ ನನ್ನ ಮಾಂಗಲ್ಯದ ಭಾಗ್ಯ. ಬೇಡಿದ್ದಾವ ಭಾಗ್ಯವು ನನ್ನ ಸೌಭಾಗ್ಯದ ಹೊರತು. ನೀಲಾಕಾಶದಿಂದ ಭೂಮಿಗಿಳಿದು ಬಾ, ಇಲ್ಲವೇ ಭೂಮಿಯ ಬಸಿರನ್ನೇ ಬಗೆದು ಬಾ. ಎಂತಾದರೂ ಮೂಡಿ ಬಾ, ಎಂತಾದರೂ ಮೂಡಿ ಬಾ. ತಡ ಮಾಡಿದರೆ ನನ್ನ ತಲೆಯ ತೆಗೆದಿಡುವೆ ನಿನ್ನ ಪಾದದಲ್ಲಿ. ಕೈಯಲ್ಲಿ ಕತ್ತಿ ಯಾಕಮ್ಮ? ಕತ್ತನ್ನು ಕಡಿದುಕೊಂಡು ಸಾಯಬೇಕೆಂದು ಮಾಡಿದ್ದೇನಮ್ಮ. ನಾನು ಕತ್ತನ್ನ ಕಡಿದುಕೊಳ್ಳದಿದ್ದರೆ ಈ ತಾಯಿ. ಹಾಗಾದರೆ ನನ್ನ ಕತ್ತನ್ನು ಕಡಿದುಕಾಕಮ್ಮ. ಈ ತಾಯಿ ನನಗೆ ಕಾಣಿಸಿಕೊಳ್ಳಲಿ. ಇಲ್ಲ ಮಗು, ಇಲ್ಲ. ಆ ತಾಯಿಗೆ ಯಾರ ರಕ್ತವೂ ಬೇಕಾಗಿಲ್ಲ. ಅವಳೇನು ನೆತ್ತರವನ್ನು ಇಚ್ಛಿಸುವುದಿಲ್ಲ. ಹಾಗಾದರೆ ನನ್ನ ಕತ್ತನ್ನು ಕಡಿದುಕಾಕಮ್ಮ. ಹಾಗಾದರೆ ಕೈಯಲ್ಲಿ ಕತ್ತಿ ಯಾಕಮ್ಮ? ಅದೇನೋ ಭಕ್ತಿಯನ್ನು ಬಿಚ್ಚಿ ತೋರಿಸುವುದಕ್ಕೆ ಬಿಚ್ಚು ಕತ್ತಿ ಬೇಕೇನಮ್ಮ ತಾಯಿ. ಈ ಮಾತಾಯಿ ಎಲ್ಲವನ್ನು ಕಾಣುವಳೆಂದು ಹೇಳುತ್ತಿ, ಆದರೆ ಅವಳಿಗೆ ಗೊತ್ತಾಗುವುದೇನು ನಿಮ್ಮ ಹೃದಯ. ಅಂಥ ಭಾಗ್ಯ ಬೇಕಲ್ಲ ನನ್ನ ದೈವದಲ್ಲಿ. ಅಮ್ಮ, ನನಗೆ ನೀನು ಬೇಕಮ್ಮ. ನಾ ಬಿಡುವುದಿಲ್ಲ ನಿನ್ನ ಕೈಯ. ನಿನ್ನ ಕಣ್ ಬೆಳಕಿನಲ್ಲಿ ನನ್ನ ಕಣ್ಗಳು ತೆರೆಯುವ. ನಿನ್ನ ಕಣ್ ಬೆಳಕಿಲ್ಲದಿದ್ದರೆ ನನ್ನ ಕಣ್ಗಳಿಗೆ ಕತ್ತಲು, ಬರೀ ಕತ್ತಲು. ಇಲ್ಲದಿದ್ದರೆ ಭೂಮಿಯ ಬಾಡಿನ ಬೇರುಗಳೆಲ್ಲವೂ ಬೇರಾಗುತ್ತಿದೆ. ಇದೊಂದೇ ಬೇರು ಕಾಲು ತೊಡಕಾಗುತ್ತಿದೆ. ಕಲ್ಲು ಮನಸ್ಸು ಮಾಡಿ ಕಡಿದೊಗೆಯಲೇನೋ ಈ ಬೇರನ್ನ. ಎದೆಗಿಡುವೆ ಏಕೆ ಭಾನುಮತಿ? ಕತ್ತಿ ಎಂಬುದನ್ನ ಕಂಠದೊಳಿಟ್ಟರೆ ಅದೇನು ಮುತ್ತಿನ ಹಾರವಲ್ಲ. ಹಾಗಾದರೆ ಈ ಮುತ್ತನ್ನ ಎದೆಗೊತ್ತಿಕೊಳ್ಳಲೆ? ಎದೆಗೆಡದೆ ಈ ಕತ್ತಿಯನ್ನೇ ಎದೆಗಿರಿದುಕೊಳ್ಳಲೆ? ನಿನ್ನನ್ನು ನೋಡಿದರೆ ಅಂಜಿಕೆ ಆಗುತ್ತದೆ ನನ್ನೆದೆಗೆ. ನಿನ್ನ ಮುಖದಲ್ಲಿ ಬಂದ ಕಳೆ ಭಯಾನಕವಾಗಿದೆ. ನೀನು ಸಾಯುವುದಾದರೆ ಮೊದಲು ನನ್ನನ್ನು ಇಲ್ಲ, ನಾ ಸಾಯುವುದಿಲ್ಲ ಕತ್ತ, ನಾ ಸಾಯುವುದಿಲ್ಲ. ಮಗದಲ್ಲಿ ಮಮತೆಯ ಬುಡವಾಗಿ ಸಾಧನೆ ಇದ್ದಾಯ್ತು ಸಾವು. ನನ್ನ ಮುಂದೆ ಕತ್ತ, ಭಾನುಮತಿ, ಓ ಭಾನುಮತಿ, ಅಪ್ಪಾಜಿ, ಅಮ್ಮ ಸಾಯಬೇಕೆಂದು ಮಾಡಿದ್ದಾಳೆ ಅಪ್ಪಾಜಿ. ಅಮ್ಮನ ಕೈ ಬಿಡಬೇಡ. ಓ ಭಾನುಮತಿ, ಏನು ಹುಚ್ಚಿದು? ಒಪ್ಪು ದಾರಿಯ ಬಿಟ್ಟು ತಪ್ಪು ದಾರಿಯ ಹಿಡಿದು ಈ ಖುಷಿ ಪದಾರ್ಥವ ನಂಬಿ ಪ್ರಾಣ ಕೊಡಬಹುದೇ? ಈ ಚಿತ್ರಪಟದಲ್ಲಿ ಔತುಕೊಂಡಿರುವಳೆ ಆ ನಿನ್ನ ಜಗನ್ಮಾತೆ. ರಾಜೇಂದ್ರ, ಕಂಬದೊಳಗಿಂದ ಬಂದಿಲ್ಲವೇ ಪ್ರಹ್ಲಾದನ ದೇವರು? ನೆಲದೊಡಲಿನಿಂದ ಉದ್ಭವಿಸಲಿಲ್ಲವೇ ವೀರಭದ್ರ ದೇವರು? ಆದ್ರೆ ನನಗೆ ಅಂಥ ಭಾಗ್ಯ ಎಲ್ಲಿದೆ? ನನ್ನ ಪಾಲಿಗೆ ದೇವರು ಕಲ್ಲೇ. ನಾಥ, ಗಜಾಂತ ಲಕ್ಷ್ಮಿ ಇತ್ತು, ಅಂಬರದ ಐಸಿರಿ ಇತ್ತು, ಸಾರ್ವಭೌಮತ್ವದ ಸಿಂಹಾಸನವೂ ಇತ್ತು. ಅವು ಎಲ್ಲವೂ ಇನ್ನು ನನ್ನನ್ನು ಬಿಟ್ಟು ಹೋಗಿಲ್ಲ, ಮುಂದಾದರೂ ಬಿಟ್ಟು ಹೋಗಲಾರವು. ನೀನು ನನ್ನ ಮಾವನವರ ಮಾತಿನಂತೆ. ಇನ್ನೂ ಮಾವನವರ ಹಂಬಲವೇ ನಿಮ್ಮೆದೆಯಾಳದಲ್ಲಿ. ಪರಿಣಾಮ ನೋಡಿಕೊಂಡಾದರೂ ಬಗೆಯ ಬದಲಿಸಿಕೊಳ್ಳಬಹುದಲ್ಲ. ನನ್ನ ಮಾವನವರ ಎದೆಯಾಳ ನಿರ್ಮಲ. ಮಾವನವರ ಎದೆಯಾಳದಲ್ಲಿ ತುಂಬಿಕೊಂಡಿದೆ ರಾಜಕಾರಣದ ಗೊಂದಲ. ನಿಮ್ಮ ಮಾವನವರ ರಾಜಕಾರಣದ ಸಂಚು ಕೌರವರ ಬಾಳನ್ನ ಕುಕ್ಕ
ನಕ್ಕುವ ರಣ ಹತ್ತಿನ ಚುಂಚು ಅಕ್ಕನ ಮಕ್ಕಳ ಬಾಳನ್ನ ಪಾಳ್ಗೈದ ನಿಮ್ಮ ಮಾವ ಶಕುನಿ ಪ್ರತಿ ಕವಸ ನಿಂದಿಸಬೇಡ ಎನ್ನ ಮಾವನನು. ಅಖಿಲ ಜಗತ್ತೇ ನಿಂದಿಸುವುದು ಶಕುನಿಯನ್ನ ಸೂರ್ಯ ಚಂದ್ರರಿರುವ ಪರ್ಯಂತ. ಭಾರತ ಮಾತೆಯ ಅವಳಿ ಜವಳಿ ಮಕ್ಕಳತ್ತಿರುವ ಕೌರವ ಪಾಂಡವರನ್ನು ಒಡಕು ಹುಟ್ಟಿಸಿ ಇಡೀ ಗುಬ್ಬಿ ಮರಿ ದೊಡ್ಡ ಆನೆಯನ್ನೇ ಮುರಿದು ತಿನ್ನುವಂತೆ ಮಾಡಿಟ್ಟನು ನಿಮ್ಮ ಮಾವ ಶಕುನಿ ಭಾರತದ ಭವಿತವ್ಯವನ್ನು. ನಾಥ, ಇನ್ನಾದರೂ ಹಿಂಸೆಯೇ ಜಾರಿ ಬೀಳಲಿ ಕತ್ತಿ. ಹಸ್ತಿನಾವತಿ ನಿಂತು ನೋಡುತ್ತಿರಲಿ ಜಗವನ್ನು ಶಾಂತಿಯ ನೆತ್ತಿ ಹತ್ತಿ. ಓ ಸ್ವಪ್ನ ಮುದ್ರಿತ ಪ್ರಾಣಿ, ನನಗೊಗ್ಗದ ವಿಚಾರ ನನ್ನೆದೆಗೆಸೆದ ಖಡ್ಗಾಧಾರ. ಪತಿಗೆ ಒಗ್ಗದ ಕಲ್ಪನೆಗಳನ್ನು ಮೆಲಕಾಡಿಸುವುದು ತರಬಲ್ಲ ಸತಿಗೆ. ಓ ಗೃಹದೇವತೆ, ಇಂಥ ಕಲ್ಪನೆಯ ಅಲಗಿನಿಂದ ಕೊರೆಯಬೇಡ ಎನ್ನೆದೆಯ, ಮತ್ತೆ ಶಪಿಸಬೇಡ ಮಾವ ಶಕುನಿಯ. ಇಂದೆನ್ನ ಮಾವನು ನನ್ನ ಪಾಲಿನ ದೇವರಾಗಿರುವನು, ಅದನ್ನೇ ತಿಳಿಸಲಕ್ಕೆ ಬಂದೆ. ಏನದು? ಕೇಳು ಕರಿಪುರದರಸಿಯೇ, ಕಾಲಗರ್ಭದಳು ಒಕ್ಕ ನೋಡಬಲ್ಲ ಸಂಜಯ ದೇವನು ಸಹಜವಾಗಿ ಸಾರಿದನು ಧೃತರಾಷ್ಟ್ರ ದೊರೆಯ ಮುಂದೆ. ಏನೆಂದು ಸಾರಿದನು ಸಂಜಯ ದೇವನು? ನನ್ನ ಸಾವಿನ ಬಗ್ಗೆ. ಸಾವಿನ ಬಗ್ಗೆ? ಸಾವಿನ ಬಗ್ಗೆ ಏನೆಂದು ಸಾರಿದನು? ಕೇಳು ಕರಿಪುರದರಸಿಯೇ, ಈ ಭಾರತದ 18ನೇ ದಿನವೆನಗೆ ಮೃತ್ಯುವಿನ ದಿನ. ಅಂದಿನ ಸಾವನ್ನು ತಪ್ಪಿಸಿಕೊಳ್ಳಲಕ್ಕೆ ಹಂಚಿಕೆಯನ್ನು ಹೇಳಿದನು ಸಂಜಯ ದೇವನು. ನಮ್ಮ ಮಾವನವರ ಮಾತಿನ ಚಮತ್ಕಾರದಲ್ಲಿ ಸಿಕ್ಕು ಅದನ್ನೇ ತಿಳಿಸಲಕ್ಕೆ ಬಂದೆ. ಅದಾವ ಹಂಚಿಕೆ? 18ನೇ ದಿನದ ಉದಯ ಬೆಳಕಿನಿಂದ 19ನೇ ದಿನದ ಸೂರ್ಯೋದಯದೊಡನೆ ಈ ನಿನ್ನ ಗಂಡ ಉತ್ತಂಡ ವಿಷವಂತ. ಆದರೆ ನಿನ್ನ ಸಹಾಯವಿಲ್ಲದೆ ಸಾಧ್ಯವಿಲ್ಲ ನನಗೆ. ಸತಿಯ ಸಹಾಯ ಪತಿಗೆ ಸತತವಾಗಿರುತ್ತೆ. ಹೇಳಿ ಹೇಳಿ, ನನ್ನಿಂದ ಯಾವ ಸಹಾಯವಾಗಬೇಕು ಎಂದು. ಕೇಳು ಹಸ್ತಿನಾಪುರದ ಮಹಾರಾಣಿ, ಬಾಣ ಮಂಚದ ಮೇಲೆ ಮಲಗಿರುವ ಭೀಷ್ಮರನ್ನು ಕಂಡು ಕೇಳಿ ತರಬೇಕು ಅವರ ಕೊರಳಲ್ಲಿರುವ ಜಲಸ್ತಂಭ ರತ್ನವನ್ನು. ಆ ಜಲಸ್ತಂಭ ರತ್ನವನ್ನು ಅವರ ತಾಯಿ ಗಂಗಾದೇವಿ ಅವರ ಕೊರಳೊಳು ಕಟ್ಟಿರುವಳು. ಆ ಜಲಸ್ತಂಭ ರತ್ನವನ್ನು ಕಟ್ಟಿಕೊಂಡ ಮನುಷ್ಯ ನೀರೊಳು ಮುಳುಗಿರಬಹುದು 3 ದಿನಗಳವರೆಗೆ. ಆ ರತ್ನ ನಿನ್ನ ಕೈಗೆ ಬಂದುದಾದರೆ ಈ ನಿನ್ನ ಗಂಡ ಮರಣ ಮೀರಿದ ಮೃತ್ಯುಂಜಯ. ಪ್ರಾಣದರಸನ ಪ್ರಾಣ ರಕ್ಷಿಸುವಂತಹ ರತ್ನವನ್ನ ಈಗಲೇ ನಿಮ್ಮ ಕೈಯೊಳಗಿಡುವೆ. ನನ್ನ ಪ್ರಾಣ ಪಕ್ಷಿಯನ್ನಾದರೂ ತೆತ್ತಿ ನಲ್ಲೇ ಎನ್ನಲೇ ನಿನ್ನ ಪ್ರಿಯೇ ಎನ್ನಲೇ ನಿನ್ನ.
ಮಾಮ, ಈಗ ನಾನು ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿದೆನು. ಮತ್ತೆ ಛೇ 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 ಛೇ, ಎಳ್ಳಿನಷ್ಟು ತಪ್ಪಲಿಲ್ಲದು ರಾಷ್ಟ್ರತನಯ. ನಟನೆಂದರೆ ನೀನೇ ನಟ, ನಟ ಸಾರ್ವಭೌಮ. ಈ ನಿನ್ನ ದಿಗ್ದರ್ಶಕನಿಗೂ ದಂಗು ಬಡಿಸಿದೆ ನಿನ್ನ ನಟನಾ ಚಾತುರ್ಯತೆ. ಫಲ ದುರ್ಯೋಧನ ಫಲ. ಭೀಷ್ಮರನ್ನು ಕಂಡು ಕೇಳುವಳು ಭಾನುಮತಿ, ಬಿಚ್ಚಿ ಕೊಡುವರು ಜಲಸ್ತಂಭ ರತ್ನವನ್ನು. ಆಮೇಲೆ ನೀನು ಮರಣ ಮೀರಿದ ಮೃತ್ಯುಂಜಯ. ಹಾಗಾದರೆ ನಾನು ಮರಣ ಮೀರಿದ ಮೃತ್ಯುಂಜಯನೇ? ಹೌದಯ್ಯ, ಹೌದು, ಮರಣ ಮೀರಿದ ಮೃತ್ಯುಂಜಯ. ಅಂದ ಬಳಿಕ ನನಗಿನ್ನಾರ ಭಯ? ಮರಣವನ್ನೇ ಮೀರಿದ ಬಳಿಕ ನಿನಗಾರ ಭಯವಯ್ಯ? ಎಳ್ಳಿನಷ್ಟು ಸಂಶಯವಿಲ್ಲ ಈ ಮಾತಿನಲ್ಲಿ. ಸರಿ, ಮುಂದಾಗುವ. ಮೃತ್ಯುಂಜಯ, ಮೃತ್ಯುಂಜಯ, ಮರಣ ಮೀರಿದ ಮೃತ್ಯುಂಜಯ. ನಾನೇ ಸರ್ವೇಶ್ವರ, ನಾನೇ ಜಗದೀಶ್ವರ. ನೀನು ಮೃತ್ಯುಂಜಯನೇ? ಅಲ್ಲಲ್ಲ, ನಿನ್ನ ಮೃತ್ಯುವಿಗೆ ಮಾತ್ರ ಜಯ. ನಾನು ವರ್ತಿಸಿದ ಕುರುಕ್ಷೇತ್ರ ಎತ್ತೆಕೊಂಡದಲ್ಲಿ ಕೊನೆಯ ಬಲಿಯಾಗಲೆಂದೇ ಬದುಕುಳಿದಿರುವ ಕೊನೆಯ ನರಗುರಿ ನೀನು. ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿರುವುದು ಆ ನೆಲ ಮತ್ತು ವೈಶಂಪಾಯನ ಸರಸಿಯ ಜಗ. ಎಲ್ಲೆಲ್ಲವೋ ನನ್ನ ಕೈ ತಳದ ಕುಳವೇ, ನಾನೆಂದು ನಿನ್ನಪ್ಪನರ ಮನೆಗೆ ಕಾಲಿಟ್ಟೆ, ಒಂದೇ ಮಾರಿ ಒಕ್ಕ ಮನೆಯಂತಾಗಿ ಹೋಯಿತು. ಬ್ರಹ್ಮ ಕಪಾಲಕ್ಕೆ ರಕ್ತ ಕುಡಿಸಿದನಲ್ಲಿ ಒತ್ತಿಸಿದ ಕುರುಕ್ಷೇತ್ರ ಯಜ್ಞ ಕುಂಡದಲ್ಲಿ ಕೊನೆಯ ಬಲಿಯಾಗಲೆಂದೇ ಬದುಕುಳಿದಿರುವ ಕೊನೆಯ ನರಗುರಿ ನೀನು. ಬಸಡವಾಗಿರುವ ನನ್ನೆದೆಯಲ್ಲಿನ ಮೋಹ ಮಮತೆಗಳನ್ನೆಲ್ಲ ಭಸ್ಮ ಮಾಡಿದೆ ನಿಲ್ಲಿ. ಬ್ರಹ್ಮ ಕಪಾಲಕ್ಕೆ ರಕ್ತ ಕುಡಿಸಿದೆನಲ್ಲಿ ಕುರುಕ್ಷೇತ್ರ ಯಜ್ಞ ಕುಂಡದಲ್ಲಿ. ಲೆಕ್ಕವಿಲ್ಲದಷ್ಟು ನರರ ಶಾಪ ತಾಪಗಳ ಭಾರ ಹೊತ್ತು ಹಿಗ್ಗದಲೆ ಕುಗ್ಗದಲೆ ನುಗ್ಗಿ ನಡೆದೆ ನನ್ನದೇ ಆದ ಮಾರ್ಗದಲ್ಲಿ. ಭೇದ ನೀತಿಗೆ ಪಟ್ಟಗಟ್ಟಿ ಕೊಲೆ ಸುಲಿಗೆ ಸ್ತ್ರೀಯಪಹರಣಾದಿಗಳ ಬೀಜ ಬಿತ್ತಿ ಭಾರತೀಯ ಸಂಪದವ ಸುಲಿದಿಟ್ಟೆ. ಅಂಥಕಲಾಗ್ನಿಯೋಳು ಬೆಂದುರಿದ ಭರತ ಭೂಮಿ ಸುಡುಗಾಡು ಎನಿಸುವಂತೆ ಮಾಡಿ ಹೊರಟೆ ಪರಮ ಯಾತ್ರೆಗೆ. ಕರ್ಮದ ಗಂಟು ಗದಡಿ. ನಮಸ್ತೆ ಮಾಧವನೇ. ಮಂಗಳಮಸ್ತು ಮಾಧವನೇ. ಹೇಗೆ ನಡೆದಿದೆ ನಿನ್ನ ನಾಟಕ ಸರ್ಪಸಯನನೇ? ಚೆನ್ನಾಗಿ ಕಳೆ ಕಟ್ಟಿದೆ ಸರ್ಪಭೂಷಣನೇ. ಏನು ಮಾಯೆ ನಾಟಕ ನಿಲ್ಲದು ನೀಲಾಂಗದನೇ? ನಿನಗೂ ಅಚ್ಚರಿಯ ನೀಲಕಂಠನೆ. ಆ ಮಹಾಮಾಯೆಯನ್ನು ಮದುವೆ ಮಾಡಿಕೊಂಡ ಮಹಾಮಾಯವಿಗೂ ಆಶ್ಚರ್ಯವೇ? ಆ ಮಾಯೆ, ಆ ನಾರಾಯಣಿ ನಿನ್ನಕ್ಕ ನಾರಾಯಣನೇ? ನನ್ನ ಅಕ್ಕನ ಕಿವಿ ಚುಚ್ಚಿದ ನೀನಂಥ ಅಕ್ಕ ಸಾಲಿಗ? ನಿನ್ನಕ್ಕನನ್ನು ದಕ್ಕಿಸಿಕೊಳ್ಳಬೇಕಾದರೆ ಎರಡು ಕಣ್ಣುಗಳಿಂದ ಆಗದೆ ಮೂರನೇ ಕಣ್ಣೊಂದು ಹಣೆಯಲ್ಲಿ ಒತ್ತುಕೊಂಡು ಮುಕ್ಕಣ್ಣನೆಂದು ಕರೆಯಿಸಿಕೊಳ್ಳಬೇಕಾಯಿತು. ಇರಲಿ, ಹರಿಯ ಶಿಬಿರವನ್ನು ಬಿಟ್ಟು ವೈಶಂಪಾಯನ ಸರಸಿಯ ಬಳಿ ಬಂದುದ್ದೇಕೆ? ಅಯ್ಯೋ ಪಾಪ, ಏನೊಂದು ಅರಿಯದ ಮಹಾತ್ಮರು. ಇರಲಿ, ತಾವು ತಮ್ಮ ತಾಣವನ್ನು ಬಿಟ್ಟು ಬಂದದ್ದೇಕಿಲ್ಲಿ? ಅಬ್ಬ,
ತಿಳುವಿಲ್ಲದ ಗೊಲ್ಲನು. ಓ ಗೊಲ್ಲನ ಮಾವನೇ, ಗೊತ್ತುಂಟು ಗೊತ್ತುಂಟು, ಆದರೆ ಈ ಗೌರಿ ವಲ್ಲಭನ ಗತ್ತೇ ಗೊತ್ತಾಗಲ್ಲ. ಆ ಗೌರಿಯೇ ಕಳುಹಿಸಿ ಕೊಟ್ಟಳು ನನ್ನನ್ನು ಇಲ್ಲಿಗೆ. ನಿನ್ನಕ್ಕ ನಾರಾಯಣಿ ಅಲ್ಲದೆ ಬೇರಿನ್ನಾರು ಕೆರಳಿಸಬಲ್ಲರು ಸೃಷ್ಟಿ ರಸವನ್ನು ನನ್ನ. ಓ ಕೃಷ್ಣಿಕುಲ ತಿಲಕನೇ, ಸಾವಿರಾರು ಕಲ್ಪಗಳ ತಪಸ್ಸಿಗೂ ಸಾಧ್ಯವಾಗದ ಸಾಂಖ್ಯವನ್ನು ಸಾಧಿಸಿ ಹರುವ ಅಶ್ವತ್ಥಾಮ ತನ್ನ ಅನಂತ ಜನ್ಮಗಳ ಪುಣ್ಯ ಬಲದಿಂದ ಆತನೀಗ ತಪ್ತ ತೇಜಪಿಂಡಾಂಡ. ಆ ತಪ್ತ ತೇಜಪಿಂಡಾಂಡದಿಂದ ಹೊರಹೊಮ್ಮಿದ ತಪನ ಕಿರಣಗಳು ಹೊರೆದವು ಕೈಲಾಸವನ್ನು. ಕೈಲಾಸದಲ್ಲಿ ತುಂಬಿಕೊಂಡಿತು ತಪಸ್ಸಿನ ತಪನ ಜ್ವಾಲೆ. ಆದ್ದರಿಂದ ಕಳುಹಿಸಿದಳೆನ್ನನ್ನು ಗಿರಿಜೆ ಅಶ್ವತ್ಥಾಮನಿಗೆ ವರಪ್ರದಾನ ಮಾಡಿ. ಓ ನಂದಿ ವಾಹನನೇ, ನೀನಾವ ವರಪ್ರದಾನ ಮಾಡಲಿರುವ ಅಶ್ವತ್ಥಾಮನಿಗೆ? ದೇವದಾನವರು, ಗಂಧರ್ವ ಕೆಂಪುರುಷರು ಮತ್ತೆ ಮರ್ತ್ಯದ ಮಾನವರು ಆರಿಂದಲೂ ಸೋಲು ಬಾರದಿರಲೆಂದು ವರಪ್ರದಾನ ಮಾಡುವೆ ಅಶ್ವತ್ಥಾಮನಿಗೆ. ಕೆಡಿಸದರು ಈ ನನ್ನ ರುದ್ರ ನಾಟಕವನ್ನು. ನಿನ್ನ ನಾಟಕವೆಂದಿಗೂ ಕೆಡಲಾರ. ಈ ನಾಟಕದಿಂದ ನೀನಾಗುವ ಈ ರಸಿಕರಿಗೆ ಗುರು. ಈ ನಾಟಕದ ಸಂವಿಧಾನ ಆಳಬಾರದು. 9 ರಸಗಳಿಂದ ತುಂಬಿದ ರಸ ಸೃಷ್ಟಿ ರಸಿಕರಿಗೆ ಸಂತೃಷ್ಟಿ. ನನ್ನ ವರದಿಂದ ಅಶ್ವತ್ಥಾಮನು ಅಜಯನಾದರು. ಆವ ದಿನದೊಳಗರತಿಯ ಕರುಳು ನುರಿಗೆ ಕಾರಣನಾಗುವನು. ಅಂದೇ ಅವನಿಗೆ ಸೋಲು ಸಿದ್ಧ. ನೀನು ರಚಿಸುತ್ತಿರುವ ರಕ್ತ ರಾತ್ರಿ ನಾಟಕಂ ಸಫಲಂ. ನಮಸ್ತೆ, ಮಂಗಳಮಸ್ತೆ. ಯಾವ ದಿನದೋಳು ಗರತಿಯ ಕರುಳಿನ ಉರುಳಿಗೆ ಕಾರಣನಾಗುವನೋ ಅಂದೇ ಅಶ್ವತ್ಥಾಮನಿಗೆ ಸೋಲಿಸಿದ್ದ. ಓ ಪರಮಾತ್ಮ, ನೀನು ಅಶ್ವತ್ಥಾಮನಿಗೆ ವರಪ್ರದಾನ ಮಾಡಲಿರುವೆಯಾ? ನೀನು ವರಪ್ರದಾನ ಮಾಡುವ ಮೊದಲೇ ಹೊರಗಿಸಲು